ಅಂದರೆ ಸುಭಾಷಿತ ಅಂದರೆ ಆ ಹೆಸರೇ ಹೇಳೋ ಥರ ಒಳ್ಳೆಯದು, ಆತ್ಮೀಯವಾದ ಭಾವನೆ, ಒಳ್ಳೆಯ ಮಾತುಗಳು, ಒಳ್ಳೆಯ ಜೀವನ ಅನುಭವ, ಯಾವ ಹೆಸರಿನಲ್ಲಾದರೂ ನಾವು ಕರ್ಕೋಬೋದು. ಇವತ್ತು ಕೊನೆಯ ಭಾಗನ ಮಾಡ್ತಾ ಇದ್ದೀವಿ. ಕೊನೆಯ ಭಾಗದಲ್ಲಿ 3 ವಿಷಯಗಳನ್ನು ಆಯ್ಕೆ ಮಾಡಿದ್ದೀನಿ. ಒಂದು, ವಿದ್ಯೆ ನಮಗೆ ಯಾಕೆ ಬೇಕು, ಹೇಗೆ, ವಿದ್ಯೆ ಅಂದರೆ ಏನು ಅನ್ನುವಂಥ ವಿಷಯ. ಎರಡನೇದು ಧರ್ಮ, ಅದನ್ನು ಆಯ್ಕೆ ಮಾಡಿದ್ದೀನಿ. ಮೂರನೇದು ಒಳ್ಳೆಯ ನಡವಳಿಕೆ. ಈ 3 ಸಂಗತಿಗಳನ್ನು ನಾನು ಇವತ್ತಿನ ಉಪನ್ಯಾಸಕ್ಕೆ ಆಯ್ಕೆ ಮಾಡಿದ್ದೀನಿ. ಮೊದಲು ಸುಭಾಷಿತದಲ್ಲಿ ವಿದ್ಯೆ ಅಂದರೆ ಏನು ಅರ್ಥ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಅದು ವಿದ್ಯೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಈ ಮಾತುಗಳಿಂದ ಗೊತ್ತಾಗುತ್ತೆ. ಬಹಳ ಸುಂದರವಾಗಿದ್ದಾನೆ ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ಳೋಣ. ಅವನು ಒಳ್ಳೆ ನಡವಳಿಕೆ, ಎಲ್ಲರೂ ಮೆಚ್ಚುತ್ತಾರೆ ಅಂತ ನಡವಳಿಕೆ ಇದೆ. ಒಳ್ಳೆ ವಂಶದಲ್ಲಿ ಹುಟ್ಟಿದ್ದಾನೆ, ತುಂಬ ದುಡ್ಡಿದೆ, ಇಷ್ಟೆಲ್ಲ ಇದ್ದರೂ ಕೂಡ ವಿದ್ಯೆ ಇಲ್ಲದೆ ಇದ್ದರೆ ಮನುಷ್ಯ ಸೋಪ್ಸಲ್ಲ ಅಂತ. ಐಶ್ವರ್ಯವಂತನೇ ಆದರೂ ಕೂಡ, ಶ್ರೀಮಂತನೇ ಆದರೂ ಕೂಡ, ಸುಂದರನಾದ್ರೂ ಕೂಡ, ಸಕಲ ಐಶ್ವರ್ಯಗಳು ಇದ್ದರೂ ಕೂಡ ವಿದ್ಯೆ ಅನ್ನೋದು ಒಂದು ಇಲ್ಲದೆ ಇದ್ದರೆ ಆ ಮನುಷ್ಯ ಪಶು ಸಮಾನ. ಇದು ಎಜುಕೇಷನ್ ಬಗ್ಗೆ ನಾವು ಒಂದು ಮಾತನ್ನು ಹೇಳ್ತಾರೆ ಯಾವಾಗ, ನೈ ಜ್ಞಾನೇನ ಸದೃಶಂ ಅಂತ. ನಥಿಂಗ್ ಈಸ್ ಈಕ್ವಲ್ ಟು ನಾಲೆಡ್ಜ್. ಈ ಪ್ರಪಂಚದಲ್ಲಿ ಜ್ಞಾನಕ್ಕೆ ಮಿಗಿಲಾದಂಥ ಸಂಪತ್ತು ಇನ್ಯಾವುದೂ ಇಲ್ಲ. ಮನೆ ಇದೆ, ಇರುತ್ತೆ, ಅದು ಯಾರು ಬೇಕಾದ್ರೂ ಕಟ್ಸ್ಬೋದು. ಜ್ಞಾನ ಅಂತರಾತ್ಮದ ಅಥವಾ ನಮ್ಮ ಆಂತರ್ಯದ ವಿಷಯ. ಅದು ತಿಳಿಸ್ಕೊಡುತ್ತೆ ಏನು, ಹೇಗೆ ಈ ಜಗತ್ತಿದೆ ಅನ್ನೋ ಅಂಥದ್ದನ್ನು. ಜಗತ್ತನ್ನು ಹೊರಮುಖವಾಗಿ ನೋಡ್ತಾ ಇದ್ದೀವಿ ನಾವೆಲ್ಲ. ಅದಕ್ಕೆ ಒಂದು ಗೀತೆಯಲ್ಲಿ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಒಂದು ಆಮೆ ಇದೆ, ಅದು ತಲೆನೂ ಹೊರಗೆ ಬಿಟ್ಟಿದೆ, ಕೈಕಾಲುಗಳನ್ನು ಹೊರಗೆ ಬಿಟ್ಟಿದೆ. ಅದು ಎಳ್ಕಂದ್ರೆ ಒಳಗೆ ಎಳ್ಕೊಂಬಿಡ್ತು ಅಂತಂದರೆ ಆಮೆ ಅಲ್ಲಿ ಮುಗಿತು, ಅದ್ರ ಕೆಲಸ ಮುಗಿತು. ನಾವು ಹೊರ ಪ್ರಪಂಚಕ್ಕೆ ನಮ್ಮ ಕೈಕಾಲುಗಳು, ನಮ್ಮ ತಲೆಯೆಲ್ಲ ಬಿಟ್ಬಿಟ್ಟಿದ್ವಿ. ಆಂತರಿಕ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಇಲ್ಲ. ಆಂತರಿಕ ವಿಷಯ, ಆಂತರಿಕ ಜೀವನ ಏನಿದೆ, ಒಳಮುಖಿಗಳಾದರೆ ಹೊರಗೆ ಏನು ನೋಡ್ತಿರೋ ಅದಕ್ಕಿಂತ ತುಂಬ ಅದ್ಭುತವಾಗಿದೆ, ಸೊಗಸಾಗಿದೆ ಜೀವನ. ಆದರೆ ಯಾರೂ ಕೂಡ ಅಂತರ್ಮುಖಿಗಳಾಗಿ ಆಂತರಿಕ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನೈ ಜ್ಞಾನೇನ ಸದೃಶಂ. ಅದಕ್ಕೆ ಹೇಳಿದ್ದು ಶಿಕ್ಷಣ ಅಂದರೆ ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಏನು ಮಾಡುತ್ತೆ ಶಿಕ್ಷಣ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ ಸುಭಾಷಿತದಲ್ಲಿ. ಅಮ್ಮನ ಥರ, ತಾಯಿ ಥರ ಕಾಪಾಡುತ್ತಂತೆ ಎಜುಕೇಷನ್. ತಾಯಿ ಥರ ನಮಗೆ ಬಂಧುವಾಗಿರುತ್ತೆ, ತಂದೆ ಥರ ಮಾರ್ಗದರ್ಶನ ಮಾಡುತ್ತೆ, ಸ್ನೇಹಿತನ ಥರ ವರ್ತಿಸುತ್ತೆ, ನಮಗೆ ದುಡ್ಡನ್ನು ಕೊಡುತ್ತೆ, ಬೇಕಾದಷ್ಟು ಒಂದು ವೃತ್ತಿಯನ್ನು ಕೊಡುತ್ತೆ, ಅದರಿಂದ ನಾವು ಹಣ ಸಂಪಾದನೆ ಮಾಡ್ಬೋದು, ಮಾನ ಮನ್ನಣೆಗಳನ್ನು ಕೊಡುತ್ತೆ. ಇಷ್ಟು ಸಾಧ್ಯ ಆಗೋದಂದರೆ ಎಜುಕೇಷನ್. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ನಿಮ್ಮ ಮಗನ ಡಾಕ್ಟ್ರ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ಅವನು ಏನು ಹೊಸದುರ್ಗದಲ್ಲೇ ಇರಬೇಕಾಗಿಲ್ಲ, ಬೆಂಗಳೂರು ಪೇಷಂಟನ್ನು ಅವ್ನು ಟ್ರೀಟ್ ಮಾಡ್ಬೋದು, ಚೆನ್ನೈಗೆ ಹೋದರೆ ಚೆನ್ನೈ ಪೇಷಂಟನ್ನು ಟ್ರೀಟ್ ಮಾಡ್ಬೋದು, ಡೆಲ್ಲಿಗೆ ಹೋದರೆ ಡೆಲ್ಲಿ ಪೇಷಂಟನ್ನು ಅಮೇರಿಕಕ್ಕೆ ಹೋದರೆ ಅಮೇರಿಕಾ ಪೇಷಂಟನ್ನು ಟ್ರೀಟ್ ಮಾಡ್ಬೋದು, ಇಂಗ್ಲೆಂಡ್ಗೆ ಹೋದರೆ ಇಂಗ್ಲೆಂಡ್ ಪೇಷಂಟ್ಸು ಟ್ರೀಟ್ ಮಾಡ್ಬೋದು, ರಷ್ಯಾಕ್ಕೆ ಹೋದರೆ ರಷ್ಯಾದ ಜನಗಳನ್ನು ಉಪಚರಿಸ್ಬೋದು. ಯಾಕೆಂದರೆ ಮನುಷ್ಯ ಎಲ್ಲಿ ಜಗತ್ತಿನಲ್ಲಿ ಎಲ್ಲೋದ್ರೂ ಮನುಷ್ಯನೇ 2 ಕಾಲು 2 ಕೈ 2 ಕಣ್ಣುಗಳೇ ಇಲ್ಲ.
ಸ್ವದೇಶಿ ಪೂಜ್ಯದೇ ರಾಜ. ಒಬ್ಬ ರಾಜ ಇದ್ದಾನೆ ಅಂತ ಇಟ್ಕೊಳ್ಳೋಣ, ಅಥವಾ ಒಂದು ನಮ್ಮ ಪ್ರತಿನಿಧಿಗಳಿದ್ದಾರೆ ನಮ್ಮ ತಾಲೂಕಿನಲ್ಲಿ, ಅವ್ರಿಗೆ ಈ ಕ್ಷೇತ್ರದಲ್ಲಿ ಮಾತ್ರ ಮಾನ ಮನ್ನಣೆಯನ್ನು ಕೊಡ್ತಾರೆ. ಪಕ್ಕದ ಕ್ಷೇತ್ರಕ್ಕೆ ಹೋದರೆ ನೀವು ನಮ್ಮ ಪ್ರತಿನಿಧಿ ಅಲ್ಲ ಅಂದ್ಬಿಡ್ತಾರೆ. ಸ್ವದೇಶಿ ಪೂಜ್ಯತೆ ರಾಜ. ಒಬ್ಬ ರಾಜ ತನ್ನ ಸ್ವಂತ ರಾಜ್ಯದಲ್ಲಿ ಗೌರವಕ್ಕೆ ಯೋಗ್ಯನಾಗ್ತಾನೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ. ಯಾರು ಜ್ಞಾನಿಗಳೋ, ಯಾರು ವಿದ್ಯಾವಂತರೋ ಅವರು ಸರ್ವತ್ರ ಪೂಜ್ಯತೆ, ಎಲ್ಲ ಜಾಗಗಳಲ್ಲಿ. ಅದಕ್ಕೆ ನಾವು ವಿದ್ಯೆಯನ್ನು ಕೊಡಬೇಕು, ಮಕ್ಕಳಿಗೆ ವಿದ್ಯೆ ಕೊಡಬೇಕು. ನಾವು ನಮ್ಮ ಚಿಕಿತ್ಸಾ ರೂಪದಲ್ಲಿ ನಮಗೂ ವಿದ್ಯೆಯನ್ನು ಕೊಡಬೇಕು. ಎಂಡ್ಲೆಸ್, ಅದು ಎಟರ್ನಲ್, ಅಂದರೆ ಶಾಶ್ವತವಾದ ಮೌಲ್ಯ, ಜೀವನ ಮೌಲ್ಯ ಅಂದರೆ ಎಜುಕೇಷನ್. ಅದಕ್ಕೋಸ್ಕರ ನಾವು ಅದನ್ನು ಸಂಪಾದನೆ ಮಾಡಬೇಕು, ವಿಮರ್ಶೆ ಮಾಡಬೇಕು, ವಿವೇಚನೆಯಿಂದ ನಡ್ಕೋಬೇಕು, ನಿರ್ಲಿಪ್ತರಾಗಕ್ಕೆ ಟ್ರೈ ಮಾಡಬೇಕು. ಇದೆಲ್ಲವೂ ಮೌಲ್ಯಗಳನ್ನು ನಮಗೆ ಜ್ಞಾನ ಕೊಡಲಿಕ್ಕೆ ಸಾಧ್ಯ ಇದೆ. ನಮ್ಮ ತಂದೆ 2 ಮಾತು ಹೇಳಿದರು, ಅದನ್ನು ಹೇಳಿದರೆ ವಿದ್ಯೆಯ ಬಗ್ಗೆ ನಾನು ಅದನ್ನು ಕ್ಲೋಸ್ ಮಾಡ್ತೀನಿ. ಮಗು ಓದಿ ಕಲ್ತ್ಕೊ. ಯಾಕಪ್ಪ ನೋಡು, ಈ ಜಮೀನು ಇದೆಯಲ್ಲ, ಒಂದು 7-8 ಎಕರೆ, ಈ ನಿನ್ನ ಅಣ್ಣ ತಮ್ಮಂದಿರು ದೊಡ್ಡವ್ರು ಆದ ತಕ್ಷಣವೇ ನನಗಿದೇ ತೋಟ, ನನ್ನ ಭಾಗ ಈ ಕಡೆ ಕೊಡಬೇಕು. ಇನ್ನೊಬ್ಬ ಅದೇ ನನಗೆ ಬೇಕು ಅಂತ ಹೇಳ್ತಾನೆ, ಅವನಿಗೆ ಯಾವುದು ಬೇಕೋ ಅದೇ ನನಗೆ ಬೇಕು ಅಂತ ಹೇಳ್ತಾನೆ. ಇನ್ನೊಬ್ಬನು ಅದೇ ನನಗೆ ಬೇಕು, ಅವನು ಕೇಳ್ತಾನಲ್ಲ ಏನೋ ಇರಬೇಕು ಅಂತೇಳಿ ಅದನ್ನೇ ಕೇಳ್ತಾನೆ. ಆದರೆ ನೀನು ದೊಡ್ಡ ಓದಿದರೆ, ಈಗ ನಾನು BSc LLB ಮಾಡಿದ್ದೀನಿ, ಅಥವಾ MA MSc ಏನೋ ಒಂದು ಮಾಡ್ತೀನಿ, PhD ಎಲ್ಲ ಮಾಡ್ತೀನಿ, ಅದರಲ್ಲಿ ಯಾರೂ ಭಾಗ ಕೇಳ್ತಾರೆ. ಅಣ್ಣ ತಮ್ಮಂದಿರು ಭಾಗ ಕೇಳೋಕ್ಕೆ ಯಾವುದು ಸಾಧ್ಯ ಆಗುತ್ತೆ? ನಾವು ಮಾಡುವಂಥ ಆಸ್ತಿಯನ್ನು ಮಾಡಿದ್ರೆ ನಾವು ಇಲ್ಲದೇ ಇರೋ ಕಾಲಕ್ಕೆ ಹೊಡೆದಾಡ್ಬಿಡ್ತಾರೆ. ಇಲ್ಲಿ ಬರೋದನ್ನು ನಿಮ್ಮಪ್ಪ ನಿನಗೆ ಫೋರ್ಜ್ ಮಾಡಿದೆ, ನೀನು ಮುಪ್ಪಿನ ಕಾಲದಲ್ಲಿ ಅವನು ಸಾಕಿದೆಯಾ, ಏನೋ ಮಾಡಿ ಯಾವಾಗಲೂ ಬೆಣ್ಣೆನೋ ಏನೋ ದೋಸೆ ಏನೋ ಕೊಟ್ಟುಬಿಟ್ಟು ರುಜು ಮಾಡಿಸ್ಕೊಂಡಿದ್ಯಾ. ನಮ್ಮ ಜೀವನದ ಜೀವವಾಗಿ, ನಮ್ಮ ಉಸಿರಾಗಿ, ನಮಗೆ ಮಾರ್ಗದರ್ಶಿಯಾಗಿ, ತಾಯಿಯಂತೆ, ತಂದೆಯಂತೆ, ಸ್ನೇಹಿತನಂತೆ ಕಾಪಾಡುವ ಸದ್ವಸ್ತು ಅಂತಂದರೆ ವಿದ್ಯೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ವಿದ್ಯೆಯನ್ನು ಸಂಪಾದನೆ ಮಾಡ್ತೀವಿ. ಇನ್ನೊಂದು ಮಾತು ಹೇಳಿದರು, ವಿದ್ಯೆಯೇ ಅವ್ರ ಮಾತು. ನಮ್ಮ ತಂದೆ ನನಗೆ ಹೇಳಿರೋ ಮಾತನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು 50-60 ವರ್ಷ ಆಗಿರ್ಬೋದು. ವಿದ್ಯೆಯೇ ಕಳ್ಳನ ಅಪಹರಿಸದಿಹದ ನಾವು. ಎಲ್ಲದನ್ನು ಪ್ರಪಂಚದಲ್ಲಿ ನೀವೇನು ಮಾಡಿದ್ರು ನಿಮ್ಮ ತೊಟ್ಟ ಅಂಗಿನೇ ಕಿತ್ಕೊಂಡು ಹೋಗ್ಬೋದು, ಹಾಕಿರೋ ಬೆಂಡೋಲೆನೇ ಕಿವಿ ಸಹಿತ ಕಿತ್ಕೊಂಡು ಹೋಗ್ಬೋದು. ನಿಮ್ಮ ಓದು ಮಾತ್ರ ಯಾರು ಕಳ್ಳ ಕದಿಯೋಕ್ಕಾಗದೇ ಇರೋ ಸಂಪತ್ತು ಅಂದರೆ ವಿದ್ಯೆ. ಅದಕ್ಕೆ ಓದ್ ಕಲ್ತ್ಕೋ ನೀನು ಬುದ್ಧಿವಂತನಾಗು. ನೀವು ಇವಾಗ ಒಂದು ಪದ್ಯನ ಹೇಳಿದರು, ನಾಗರಾಜ್ ಉದಾಹರಿಸಿದರು. ಎಷ್ಟು ಪದ್ಯಗಳನ್ನು ನಾವು ಕೇಳಿದ್ವಿ ಇವತ್ತು. ನನಗೂ ಆಣೆ ರಂಗ ನಿನಗೂ ಆಣೆ, ಚಾಲೆಂಜ್ ಮಾಡ್ತದೆ. ಎಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು, ನೀನೇ ಯಾಕೆ ಭಾರ ಹೊರಬೇಕಾದ್ರೆ ಕೃಷ್ಣ ಅನ್ನೋ ಮಲ್ಲಿಗೆ ಹೇಳ್ತಿರ್ತೀಯಲ್ಲ, ಮೈ ಮುರ್ಕಂತಿರ್ತೀಯಲ್ಲ, ಅವಾಗ ಒಂದು ಸಾರಿ ಕೃಷ್ಣ ಅನ್ನೋ. ಅದಕ್ಕೇನು ಟೈಮ್ ಬೇಡ, ಅದಕ್ಕೇನು ಒಂದು ಮೆಡಿಟೇಷನ್ಗೆ ಅಂತ ಟೈಮ್ ಇಟ್ಕೋಬೇಡ. ನೀನು ಮಾಡೋ ಕೆಲಸದಲ್ಲಿ ಕಸ ಗುಡಿಸ್ತಿರ್ತೀಯಲ್ಲ, ಅವಾಗ ಅದು ಇದು ಅಂತ ಅನ್ನೋದ್ರ ಬದಲು ಕೃಷ್ಣ ಅನ್ನೋ. ಇದು ಯಾವುದರಿಂದ ಸಾಧ್ಯ ಆಗುತ್ತೆ ಅಂದರೆ ಇಂಥ ಸತ್ಸಂಗಗಳಿಂದ ಮಾತ್ರ ಸಾಧ್ಯ ಆಗುತ್ತೆ. ಈ ವಿದ್ಯೆಯನ್ನು, ಈ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಈ ಜ್ಞಾನವನ್ನು ಕೊಡ್ತಕ್ಕಂಥದ್ದು ವಿದ್ಯೆಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಅದರಿಂದ ನಾವು ಜ್ಞಾನವಂತರಾಗಬೇಕು, ಅಂತರ್ಮುಖಿಗಳಾಗಬೇಕು. ಇದು ನನಗೆ ಯಾವಾಗ ಗೊತ್ತಾಯಿತು ಅಂದರೆ, ನಾನೊಂದು ಸಾರಿ ಲಕ್ಷದ್ವೀಪ ಇದೆ ಕೇರಳದ ಹತ್ರ ಹೋದರೆ,
ನೀವು ಕೆಲವರು ಹೋಗಿರ್ಬೋದು, ಕೆಲವರು ಹೋಗೋಕ್ಕಾಗದೇ ಇರ್ಬೋದು. ಅಲ್ಲಿ ಎಲ್ಲ ದ್ವೀಪಗಳು, ಲಕ್ಷದ್ವೀಪದಲ್ಲಿ ನಾವು ವಿಮಾನದಲ್ಲಿ ಹೋದ್ವಿ. ಉತ್ತರ ಭಾರತದಿಂದ ಯಾರೋ ಇನ್ನೊಬ್ಬರು ಬಂದರು. ನಾನು ಹೈಕೋರ್ಟ್ ಜಡ್ಜ್ ಆಗಿದ್ದೆ. ನನ್ನ ಮಾತು ನಡೆಯೋದು ಅವಾಗ ಚಾಲ್ತಿನಲ್ಲಿತ್ತು, ಚಲಾವಣೆ ನಾಣ್ಯ ಅವಾಗ. ಇವಾಗ ನಡೆಯಲ್ಲ, ಯಾಕೆಂದರೆ ಇವಾಗ ರಿಟೈರ್ಡ್ ಆಯಿತು. ಆವಾಗ ನನ್ನ ಮಾತು, ಸರ್ ನನಗೆ ಸಮುದ್ರದಲ್ಲಿ ಈಜಬೇಕು ಅಂತ ಆಸೆ ಇದೆ, ಡೈ ಹೊಡಿಬೇಕು ಅಂತ ಇದೆ, ನೀವು ಒಂದು ಮಾತು ಹೇಳಿದ್ರಿ ಸರ್ ಇಲ್ಲಿ ಕಮಿಷನರ್ಗೆ. ಸರಿ, ನಾನು ಅವ್ರಿಗೆ ಕರೆದೆ. ನೋಡಿ, ಇವ್ರು ನಮ್ಮ ಫ್ರೆಂಡ್ಸು, ನಾವು ಇಬ್ಬರೂ ಜೊತೆಗೆ ಇನ್ನೊಂದು ದ್ವೀಪಕ್ಕೆ ಹೋಗ್ತಾಯಿದ್ವಿ. ಒಂದು ಸ್ಟೀಮರೋ ಒಂದು ಸಣ್ಣ ಇದಿರುತ್ತೆ ದೋಣಿ ಥರ, ಅವ್ರು ಕರ್ಕೊಂಡು ಹೋಗ್ತಾರೆ, ನಾವು ಹೋಗ್ತೀವಿ. ಅಲ್ಲಿ ಡೈ ಹೊಡಿಯೋ ವ್ಯವಸ್ಥೆ ಇತ್ತು. ನಮ್ಮ ಜೊತೆಗೆ ಬಂದಿರೋನು ಪರ್ಮಿಷನ್ ಕೊಟ್ಟರು, ಹೋದ್ವಿ. ಹೋದಾಗ ನನಗೆ ಒಂದು ಇದನ್ನು ಹಾಕ್ತಾರೆ, ತಾತ್ಕಾಲಿಕವಾಗಿ ಹಾಕಿ ಉಸಿರು ಕಟ್ತಾನೋ ಉಸಿರು ಬಿಡ್ತಾನೋ ಏನು ಮಾಡ್ತಾನೆ ನೋಡೋಣ ಅಂತಾರೆ. ನನ್ನ ಶರೀರ ಹೋಗಲಿಲ್ಲ. ಇಲ್ಲಪ್ಪ, ನಾನು ಸಾಯೋಕ್ಕೆ ಇಷ್ಟಪಡಲ್ಲ ಅಂತಂದು ನಾನು ಬದುಕೇಳಕ್ಕೆ ಇದ್ದು, ನೀನು ಹೋಗಲ್ಲ, ನಾನು ನೀರೊಳಗೆ ಹೋಗಲ್ಲ ಅಂದ್ಬಿಟ್ಟೆ. ಅವನು ಧೈರ್ಯ ಸಾಹಸ ಮಾಡಿಬಿಟ್ಟ. ಅವನು ನೀರೊಳಗೆ ಡೈ ಹೊಡೆದೋದು ಒಂದು ಅರ್ಧ ಮುಕ್ಕಾಲು ಗಂಟೆ. ಅದನ್ನು ನೋಡಿ ಬಂದರು, ನನಗೆ ವರ್ಣಿಸಿದರು. ಸರ್ ಅವ್ರು ಹೇಳಿದರು, ಅವ್ರಿಗೆ ನಮ್ಮ ಭೂಮಿ ಮೇಲೆ ಏನಿದೆ ಸರ್ ಎಲ್ಲ ಈ ಸಮುದ್ರದ ಒಳಗಡೆ ಇದೆ, ಅಪಾರವಾದ ಸಂಪತ್ತಿದೆ, ಪ್ರಾಣಿ ಏನಿಲ್ಲ ಅಷ್ಟು ಸಂಪತ್ತಿದೆ ಅನ್ನುವಂಥ ಮಾತನ್ನು ಹೇಳಿದರು. ಆತ್ಮೀಯ ಬಂಧುಗಳೇ, ಅಂತರ್ಮುಖಿಗಳಾದರೆ ನಮಗೆ ಈ ಸಂಸಾರ ಜೀವನದಲ್ಲಿ ಸಾಧ್ಯ ಆಗ್ತಾಯಿಲ್ಲ. ಯಾಕೆಂದರೆ ಆಸೆ, ಒಂದು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೆ, ಆಸೆಯೇ ಭವದ ಬೀಜ. ನಮಗೆ ಒಂದೊಂದು ಬೀಜ, ಈಗ ನೀವು ಒಂದು ಹಾಕಿದ್ರಿ, ನಮ್ಮ ತಂದೆ ಹಾಕಿ ಹೋಗಿದ್ದಾರೆ, ಮಾವಿನ ಬೀಜ ಹಾಕಿದರೆ ಅದು ಮಾವಿನ ಮರ ಆಗಿ ಇವಾಗ ಫಲ ಕೊಡ್ತಾಯಿದೆ. ಬೇವಿನ ಬೀಜ ಹಾಕೋಗಿರೋದು ಬೇಲಿನಲ್ಲೆಲ್ಲ ಬೇವಿನ ಗಿಡಗಳು ಬೆಳ್ಕೊಂಡು ಈಗ ನಮ್ಮ ಜ್ಞಾನ ಕೇಂದ್ರದಲ್ಲಿ ಇರೋವಂಥ ಕುರ್ಚಿ ಮೇಜುಗಳೆಲ್ಲ ಆ ಮರದಿಂದನೇ ಮಾಡಿರೋದು. ನಮ್ಮ ತಂದೆ ಹಾಕೋಗಿರೋವಂಥ ಮರದಿಂದನೇ ನಾವು ಮಾಡಿರೋದು. ಅಂದರೆ ಒಂದು ವ್ಯಕ್ತಿ ಒಂದು ಆಲೋಚನೆ, ನಮ್ಮ ತಂದೆ ಏನೂ ತಿನ್ನಲ್ಲ, ವಸ್ತ್ರದಲ್ಲಿ ಒಂದು ಮನೆ ಕಟ್ಟಿದರೆ ಅದ್ರ ಬಾಡಿಗೆ ನಾನು ತಗೊಳ್ತಾ ಇದ್ದೀನಿ, ಅದೇ ಥರ ನನ್ನ ಅಣ್ಣ ತಮ್ಮಂದಿರು ಏನು ಭಾಗ ಕೊಟ್ಟಿದ್ರು ಅವರು ತಗೊಳ್ತಾರೆ. ಅವ್ರಿಗೇನು ಮಾಡ್ತಾಯಿಲ್ಲ ನಾವು ತಂದೆ ತಾಯಿ. ಅದು ಬಹಳ ಕಷ್ಟಪಟ್ಟಂದರೆ ಇತಿಹಾಸಫಿನಲ್ಲಿ ಒಂದು ವರ್ಷಕ್ಕೆ ಒಂದು ಕಾರ್ಯಕ್ರಮ ಮಾಡ್ತೀವಿ, 4 ಜನಕ್ಕೆ ಊಟ ಕೊಡಬೇಕು, ಇಂಥ ವ್ಯವಸ್ಥೆ ಬಿಟ್ಟರೆ ನಮ್ಮ ತಂದೆ ಏನು ಕೊಡ್ತಾಯಿಲ್ಲ ತಂದೆ ತಾಯಿಗಳಿಗೆ. ಅವರಿಷ್ಟೆಲ್ಲ ಬಿಟ್ಟು ಹೋಗಿದ್ದಾರೆ ನಮಗೆ. ಆದ್ದರಿಂದ ಅಂತರ್ಮುಖಿಗಳಾಗಿ ವಿದ್ಯೆ, ಬ್ರಹ್ಮವಿದ್ಯೆಯನ್ನು ಕಲಿಯಿರಿ. ಅದೇನು ಮಾಡುತ್ತೆ ಅಂದರೆ ದೇಹದ ಮೋಹವನ್ನು ತೆಗೆದುಹಾಕುತ್ತೆ, ಮನಸ್ಸಿನ ಮೋಹವನ್ನು ತೆಗೆದುಹಾಕುತ್ತೆ. ನೀವು ಸೇವಕರಾಗಿ ಜನಗಳ ಸೇವೆ ಮಾಡುವಂಥ ಅವಕಾಶವನ್ನು ಒದಗಿಸ್ಕೊಡುತ್ತೆ. ದ್ಯಾಟ್ಸ್ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದರೆ ಏನಂದರೆ ಈಗೋ ಅಂತಂದರೆ ನಾನು, ನಂದು, ನಾನು, ಈ ಮನೆ ನಂದು, ಈ ಮಠ ನಂದು ಅನ್ನುವಂಥದ್ದನ್ನೆಲ್ಲ ತೆಗೆದುಹಾಕಿ ಸಮಾಜ, ಸೇವೆ, ರಿನನ್ಸಿಯೇಷನ್ ಆ್ಯಂಡ್ ಸರ್ವಿಸ್, ಅದು ನಮ್ಮ ರಾಷ್ಟ್ರೀಯ ಆದರ್ಶಗಳು. ಅಂದರೆ ತ್ಯಾಗ ಮತ್ತು ಸೇವೆ, ಅದು ಬ್ರಹ್ಮಜ್ಞಾನದಿಂದ ನಮಗೆ ಲಭ್ಯ ಆಗುತ್ತೆ. ಥಿಯಾಸಫಿಗೆ ನಾವು ಯಾಕೆ ಬರಬೇಕು, ಇಲ್ಲಿನ ಮಾತುಗಳು, ಹಾಡುಗಳು, ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಯಾಕೆ ಭಾಗಿಗಳಾಗಬೇಕಂದ್ರೆ ಅದು ನಮ್ಮನ್ನು ನಿಸ್ವಾರ್ಥಿಗಳಾಗಿ ಸೇವೆ ಮಾಡುವಂತೆ ಮಾಡುತ್ತೆ. ವಿದ್ಯೆಯೇ ಕೂಡ ಸರಿಯಾದಂಥ ಜ್ಞಾನ, ತಿಳುವಳಿಕೆ ನಮಗಿದ್ದರೆ ಆ ದಿಶೆಯಲ್ಲೇ ಕರ್ಕೊಂಡು ಹೋಗುತ್ತೆ. ಅದರಿಂದ ಎಲ್ಲ ವಿದ್ಯಾವಂತರಾಗಿ, ವಿದ್ಯಾವಂತರಂದರೆ ಅಕ್ಷರ ಜ್ಞಾನ ಅಂತ ಹೇಳಲ್ಲ ನಾನು, ಜ್ಞಾನಿಗಳಾಗಬೇಕು. ನಮ್ಮ ಅಪ್ಪ ಅಮ್ಮನೋ ಅಥವಾ ಇನ್ನು ನಮ್ಮ ಸಮಕಾಲೀನರಾಗಿರೋಂಥವ್ರು ಓದಿರಲಿಲ್ಲ, ಸ್ಕೂಲಿಗೆ ಹೋಗಿರಲಿಲ್ಲ, ಅವರೆಲ್ಲ ದಡ್ರು ಅಂತ ಹೇಳೋಕ್ಕಾಗಲ್ಲ. ಅವರು ಜ್ಞಾನಿಗಳು. ಅವರು ಅಕ್ಷರ ಈ ಮಾಡಿದ್ರೆ ಅದು ಲಿಟ್ರಸಿ ಅಂದರೆ ಅಕ್ಷರ ಜ್ಞಾನ ಅಂತ. ಆ ಜ್ಞಾನಕ್ಕೆ ಅಕ್ಷರ ಬಂದರೆ ಇನ್ನೂ ಒಳ್ಳೆಯದೇ. ಆದರೆ ಅದು ಇಲ್ಲದೇನೂ ಕೂಡ ಜ್ಞಾನಿಗಳು, ಅಪಾರವಾದಂಥ ಜ್ಞಾನಿಗಳಾಗಿರಬೇಕು. ಶಾರದಾ ದೇವಿಯವರು ಓದಿರಲಿಲ್ಲ, ಶಾಲೆಗೆ ಹೋಗಲಿಲ್ಲ. ಇವತ್ತು ರಾಮಕೃಷ್ಣ ಆಶ್ರಮದಲ್ಲಿ ಪೂಜೆ ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರು ಅತಿ ಕಡಿಮೆ ಓದಿದ್ರು, ಒಂದು ಚಿಕ್ಕ ಸ್ಕೂಲ್ವರೆಗೂ ಓದಿದ್ರಷ್ಟೇ, ದೊಡ್ಡ ಓದನ್ನು ಓದಿಲ್ಲ.
ರಾಮಕೃಷ್ಣಾಶ್ರಮದಲ್ಲಿ ಎಲ್ಲ ಸೈಂಟಿಸ್ಟು ಏನೆಲ್ಲ ನಮ್ಮ ಜಗತ್ತಿನ ಶ್ರೇಷ್ಠರು ಅಂತೂ ಅವರೆಲ್ಲ ಬಂದು ಕೈ ಮುಗಿತಾರೆ, ಪೂಜೆ ಮಾಡ್ತಾರೆ. ಯಾಕೆಂದರೆ ಅವರ ಬದುಕು ಅಷ್ಟು ಹಸನಾಗಿತ್ತು. ಅದರಿಂದ ನಮ್ಮ ಬದುಕು ಶ್ರೇಷ್ಠ ಬದುಕನ್ನು ನಾವು ಕಟ್ಕೋಬೇಕೆ ಹೊರತು ಒಂದು ಸಣ್ಣ ಬದುಕನ್ನು ಕಟ್ಕೋಬಾರ್ದು. ವಿದ್ಯೆ ಇದಕ್ಕೆ ನಮಗೆ ಸಹಕಾರ್ಯ ಆಗುತ್ತೆ. ಇನ್ನು ಧರ್ಮದ ಬಗ್ಗೆ ನಾನು ಬರ್ತೀನಿ ನೋಡಿ. ಯಾವ ಕಾಲದಲ್ಲೂ ಕೂಡ ಬೇರೆ ಬೇರೆ ರೂಪದಲ್ಲಿದೆ, ಅಂದರೆ ಕಟ್ಪಾಡುಗಳು ಅಂತ. ನಾವೆಲ್ಲ ಚಿಕ್ಕವರಿದ್ದಾಗ ಎಡೆ ಗುಡಿಗೆ ಎಡೆ ಆಗ್ದಲೆ ನೀನು ಕೊಡೋದು ಅಲ್ಲಿ ಬಿದ್ದುದವ ನಿನಗೆ, ಗುಡಿಗೆ ಎಡೆ ಕೊಡ್ದಲೆ ಎಡೆ ಆಗಬೇಕು, ಪೂಜೆ ಆಗಬೇಕು, ಅಮ್ಮನ ಪೂಜೆ ಆದರೆ ನಿಂಗೆ ಊಟ ಕೊಡ್ತೀವಿ, ನೀನು ಅಲ್ಲಿವರೆಗೂ ಎಲ್ಲರೂ ಅಡ್ಡಾಡ್ಕೊಂಬರೋದು ಅಂತ. ಯಾವ ಮನೆಯಲ್ಲೂ ಕೊಡ್ತಿರ್ಲಿಲ್ಲ, ಇಡೀ ಊರೆಲ್ಲ ಅಷ್ಟೇ. ಯಾವ ಮನೆಗೆ ಹೋದ್ರೆ ಅತ್ತೆ ಹೋಳಿಗೆ ಕೊಡುತ್ತೆ ಅಂತ, ಇಲ್ಲಪ್ಪ ದೇವ್ರ ಕೂಡ ಇನ್ನೂ ಪೂಜೆ ನಡೆಸಬೇಕು, ಎಡೆ ಆಗಿಲ್ಲ ಅಂತ. ಅಂದರೆ ಈ ಧರ್ಮ ಅಂದ್ರೇ ಆಚರಣೆ, ನಮ್ಮನ್ನೆಲ್ಲ ಶಿಸ್ತುಬದ್ಧವಾಗಿ ಮಾಡ್ತೀವಿ. ಡಿಸಿಪ್ಲಿನ್ಸ್ ಅವರ್ ಲೈಫ್, ನಮ್ಮ ಜೀವನದಲ್ಲಿ ಒಂದು ಶಿಸ್ತನ್ನು ತಂದು ಕೊಡುತ್ತಷ್ಟೇ. ನೋಡು, ಈ ದಾರಿನಲ್ಲೂ ಹೋಗು, ಈ ದಾರಿನಲ್ಲೂ ಹೋದರೆ ನೀನಿಂಥ ಗುರಿ ಮುಟ್ತೀಯ ಅಂತ ಹೇಳುತ್ತಷ್ಟೆ. ಇಲ್ಲದ್ರೆ ಯದ್ವಾ ತದ್ವಾಗಿ ನಡ್ಕೊಳ್ತೀವಿ. ಧರ್ಮ ಅಂದರೆ ಏನಂದರೆ ನಮ್ಮ ಜೀವನಕ್ಕೆ ಒಂದು ಶಿಸ್ತು, ಅದು ಸಂಪ್ರದಾಯವಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಯೂಸೇಜಸ್ ಅನುಭವಗಳಾಗಿರ್ಬೋದು. ಇವಾಗ ಒಂದು ದಾರಿನಲ್ಲಿದೆ, ನಾವೆಲ್ಲ ಇಡೀ ನನ್ನ ಮಿಡ್ಲ್ ಸ್ಕೂಲ್ ಮತ್ತೋಡಿಗೆ ಅರೇಳಿಯಿಂದ ಮತ್ತೋಡಿಗೆ ಹೋಗಿರೋದು ಕಾಲ್ದಾರಿನಲ್ಲೇ ಓಡಾಡಿದೆ. ಕಾಲ್ದಾರಿ ಅಂದ್ರೇನು, ಹೊಲ್ದ ಬದಿನಲ್ಲಿ ಮಾಡೋ ಅಂಥ ದಾರಿ ಅಷ್ಟೇ. ಓಡಾಡಿದೆ, ಜನ ಓಡಾಡಿದರೆ ದಾರಿ ಆಗಿದೆ ಅಷ್ಟೇ. ಯೂಸೇಜ್ ಯಾರೂ ತಡೀತಿರ್ಲಿಲ್ಲ. ಯಾಕೆ ನಮ್ಮ ಹೊಲದಲ್ಲಿ ಬದಿನಲ್ಲಿ ಹೋಗ್ತೀಯ ನೀನು, ಅಲ್ಲಾಸ್ ಹೋಗು, ಬಂಡಿ ಜಾಡ ಐತಲ್ಲ ಅದು ನಕಾಶೆ ರಸ್ತೆ, ಅಲ್ಲಿ ಹೋಗು ಅಂತ ಯಾರೂ ಹೇಳ್ತಾ ಇಲ್ಲ. ಓಡಾಡ್ಕೊಂಡು ಬಿಡು ಅಂತ ಹೇಳೋವಂಥವ್ರು. ಅದರಿಂದ ಈ ಧರ್ಮ ಅನ್ನೋದಂದರೆ ನಮ್ಮ ಜೀವನಕ್ಕೆ ಒಂದು ಚೌಕಟ್ಟನ್ನು ಹಾಕ್ಕೊಡುತ್ತೆ. ಅದರಲ್ಲಿ ಧರ್ಮ ಏನು ಇರಬೇಕು, ಧರ್ಮ ಇಲ್ಲದೇ ಇದ್ದರೆ ಏನಾಗುತ್ತೆ ಅನ್ನೋವಂಥದ್ದನ್ನು ನಾನು ಹೇಳ್ತೀನಿ. ನಮ್ಮ ಲೋಕಯಾತ್ರೆ ಅಂದರೆ ಈ ಪ್ರಯಾಣ ಏನಿದೆಯೋ ಸುಖಮಯವಾಗಿರುತ್ತೆ. ನಾವು ಧರ್ಮಿಷ್ಠರಾದರೆ, ಲೆಕ್ಕಾಚಾರವಾಗಿ ನಡ್ಕೊಂಡ್ರೆ, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೆ, ಹಿರಿಯರನ್ನು ಗೌರವಿಸಿದ್ರೆ ಸಮಾಜ ಶಾಂತಿಯಿಂದ ಇರುತ್ತೆ. ನಮ್ಮೆಲ್ಲರ ಜೀವನ ಸುಖಮಯವಾಗಿರುತ್ತೆ ಅಷ್ಟೇ. ಇದೇನೋ ಆಗುತ್ತೆ ಅನ್ನಿಸಿಲ್ಲ. ಇಲ್ಲದಿದ್ದರೆ ಅಧರ್ಮಿಗಳನ್ನು ಮಾಡಿದ್ರೆ ನೋಡಿ, ಅದಕ್ಕೂ ಒಂದು ಇದು ಕೊಡ್ತಾನೆ. ಯಾವನು ಧರ್ಮ ಬಾಹಿರನೋ, ಯಾರು ಧರ್ಮವನ್ನು ಅನುಸರಿಸಲ್ವೋ ಅವನು ಬಲಶಾಲಿ ಆದರೂ ದುರ್ಬಲ. ಭಾಳ ಸ್ಟ್ರೆಂತ್ ಇದೆ ನನಗೆ ಅಂತ ಹೇಳಿದ್ರು ಅವನು ವೀಕ್ ಆಗಿರೋವಂಥ ಮನುಷ್ಯ ಅಂತ. ಹಣವಂತನಾದರೂ ಕೂಡ, ದುಡ್ಡಿದ್ರೂ ಬಡವ ಅವನು, ವಿದ್ಯಾವಂತನಾದರೂ ಮೂರ್ಖನೇ. ಇದಕ್ಕೆ ಧರ್ಮ ಬೇಕು. ಸೊ ನಮಗೆ ಶಿಕ್ಷಣ ಬೇಕಾಗಿರೋದು ಒಂದು. ಎಲ್ಲ ಶಿಕ್ಷಣ ಅಂದರೆ ಸಾಯಂಕಾಲ ಅಲ್ಲಿ ಹೋಗಿ ಒಂದು ಶಾಪಲ್ಲಿ ಸಿಕ್ಕರೆ ನಿಮಗೆ ಅವ್ರು ಏನು ಶಿಕ್ಷಣ ಕೊಟ್ಟು ಏನು ಮಾಡ್ತಿರೋ, ಏನು ದಡ್ಡರಾಗಿರೋ ಅಂಥವ್ರಿಗಿಂತನೂ ಕಡೆ ಅವರ ಜೀವನ. ಯಾಕೆಂದರೆ ಮನೆಗೆ ಹೋಗಿ ಹೆಂಡತಿ ಮಕ್ಕಳಿಗೆ ಹಿಂಸೆ ಕೊಡ್ತಾರೆ, ಒಂದು ಒಳ್ಳೆಯ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅವ್ರಿಗೆ. ಅದರಿಂದ ಆತ್ಮೀಯ ಬಂಧುಗಳೇ, ಧರ್ಮ ಅಂತಂದರೆ ನಮಗೆ ಒಂದು ಚೌಕಟ್ಟು. ಇಟ್ ರೆಗ್ಯುಲೇಟ್ಸ್ ಅವರ್ ಲೈಫ್, ಇಟ್ ಡಿಸಿಪ್ಲಿನ್ಸ್ ಅವರ್ ಲೈಫ್. ನಮ್ಮ ಜೀವನವನ್ನು ಒಂದು ಚೌಕಟ್ಟಿನ ಒಂದು ವ್ಯವಹಾರ ಮಾಡೋಂತೆ ಮಾಡುತ್ತೆ. ಕಾಲಕ್ರಮೇಣ ಈಗಿನ ಪ್ರಸ್ತುತ ವಿಷಯದಲ್ಲಿ ನಾವು ಮಾತಾಡೋಕ್ಕಾದರೆ ಲಾ, ಅದಕ್ಕೆ ಸಂವಿಧಾನ ಅಂತ ಕರಿತೀವಿ, ಕಾನೂನು ಅಂತ ಕರಿತೀವಿ. ಆ ಸ್ಟೇಜ್ಗೆ ನಾವು ಬಂದಿದ್ವಿ. ಯಾಕೆಂದರೆ ಬಸವಣ್ಣವರು ಹೇಳಿದರು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದು ಅಂತರಂಗ ಶುದ್ಧಿ, ಇದು ಬಹಿರಂಗ ಶುದ್ಧಿ. ಅಷ್ಟೇ ಅಲ್ಲ, ಇದು ಕೂಡಲ ಸಂಗಮ ದೇವನನ್ನು ಒಲಿಸುವ ಪರಿ. ಪ್ರೊಸೀಜರ್ ಟು ಅಟೈನ್ ಗಾಡ್ ಅಂತ ಹೇಳ್ತಾ ಇರೋದು. ಪ್ರೊಸೀಜರ್ ಟು ಅಟೈನ್ ಗಾಡ್. ನಿಮಗೆ ದೇವರನ್ನು ಕಾಣುವಂಥ ಮಾರ್ಗ ತೋರಿಸಿದ್ದಾರೆ. ನೀನೇನು ಮಾಡೋಕ್ಕೆ ಹೋಗಬೇಡ, ನಿನಗೆ ಸುಮ್ಮನೆ ಕುತ್ಕೊಂಡು ಮೆಡಿಟೇಷನ್ ಮಾಡಬೇಡ ಕಣಯ್ಯ, ನೀನು ಬದುಕು ಮಾಡ್ತೀಯಲ್ಲ, ನೀನು ಬದುಕು ಮಾಡಬೇಕಾದ್ರೆ ಸುಳ್ಳು ಹೇಳಬೇಡ, ಕಳ್ತನ ಮಾಡೋಕ್ಕೆ ಹೋಗಬೇಡ, ಯಾವ ಪ್ರಾಣಿ ಹತ್ಯೆ ಯಾವುದೇ ಜೀವ ಹತ್ಯೆಯನ್ನು ಮಾಡೋಕ್ಕೆ ಹೋಗಬೇಡ. ಈ ರೀತಿ ಇದ್ದರೆ
ದೇವ್ರನ್ನ ಕಾಣ್ತೀಯ ನೀನು ಅಂತ ಹೇಳ್ತಾರೆ. ಇದು ಪ್ರಾಕ್ಟಿಕಲ್. ಆಯಿತು, ಬಸವಣ್ಣವ್ರು ಹೇಳ್ದಂಗೆ ಎಲ್ಲಿ ಕೇಳ್ತಾರೆ? ಅವ್ರು ಹೇಳಿದರು, ಕಲ್ಲ ನಾಗರ ಕಂಡರೆ ಆಲ ನೆರೆ ಎಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರೆ, ಉಣ್ಣುವ ಜಂಗಮ ಬಂದರೆ ಹೋಗು ಹೋಗೆಂಬರೆ, ಉಣ್ಣದ ಲಿಂಗಕ್ಕೆ ಬೋನ ಹಿಡಿವರೆ. ಯಾಕಂದರೆ ಹೆಂಗೂ ತಿನ್ನಲ್ವಲ್ಲ, ತಗೊಳಪ್ಪ ದೇವರೇ ಎಷ್ಟು ಸಾರಿ ಬೇಕಾದ್ರೆ ಕೈ ಹಿಂಗಂತೀನಿ ಅಂತ ಹೇಳಿದ್ರೆ, ಅದಕ್ಕೆ ಉಣ್ಣದ ಲಿಂಗಕ್ಕೆ. ಎಷ್ಟು ಜನ ಇವತ್ತು ಕೂಡ ಕಲ್ನಾಗರಿಗೆ ಆರು ಎಳೆಯೋದು ನಿಮಗೆ ಗೊತ್ತಿಲ್ಲ, ನೋಡಿಲ್ಲ ಹೇಳಿ? ವಿತೌಟ್ ಎನಿ ಎಕ್ಸೆಪ್ಷನ್. ಅಂದರೆ ಬಸವಣ್ಣವರ ಮಾತನ್ನು ನಾವು ಬೆಲೆ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳೋಣ. ಏನು ಪನಿಷ್ಮೆಂಟು? ಏನು ಪನಿಷ್ಮೆಂಟು ನಮಗೆ? ಏನೂ ಇಲ್ಲ. ಎಲ್ಲರೂ ಕೋರ್ಟ್ನಲ್ಲೇ ಹೋಗಿ ಸುಳ್ಳು ಹೇಳೋಕ್ಕೆ ಶುರುವಾಗಿದ್ದಾರೆ. ಕೋರ್ಟ್ನಲ್ಲಿ ಹೋಗಿ ಸುಳ್ಳು ಹೇಳ್ತಾರೆ. ಅದಕ್ಕೇನೆಂದರೆ ಲಾ ಅಂದರೆ ಏನಂದರೆ ಪಾಸಿಟಿವ್ ಮೊರಾಲಿಟಿ. ಕಾನೂನು ಅಂದರೆ ನೀನು ಸುಳ್ಳು ಹೇಳಿದ್ಯಾ ಅಂತಂದರೆ ನೀವು ಸಾಬೀತು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಅವನು ಕೊಲೆ ಮಾಡಿದ್ದಾನೆ ಅಂದರೆ ನೀವು ಸಾಬೀತು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗುತ್ತೆ. ನಾವೇನೇನೋ ಮೆಥಡ್ ಕಂಡಿಡ್ಕೊಂಡ್ವಿ, ನಮ್ಮ ಬಣ್ಣದ ಆಟ ನಡೆಸ್ತಾ ಇದ್ವಿ, ಅದು ಬೇರೆ ವಿಷಯ. ಆದರೆ ಸರಿಯಾಗಿ ಸ್ಟ್ರಿಕ್ಟಾಗಿ ಕೊಲೆ ಮಾಡಿರೋವನಿಗೆ ಸಾಕ್ಷ್ಯಾಧಾರಗಳನ್ನು ಕೊಟ್ಟರೆ ಅವನಿಗೆ ಶಿಕ್ಷೆ ಖಚಿತವಾಗಿ ಆಗುತ್ತೆ. ಇದನ್ನು ನಾವು ಈ ಧರ್ಮ ಅನ್ನೋ ಅಂಥದ್ದೇನಿದೆಯೋ ಸೊ ಅದರಿಂದ ನೀವು ಎಲ್ಲ ತಿಳ್ಕೋಬೇಕು. ಲಾ ಮೀನ್ಸ್ ಪಾಸಿಟಿವ್ ಮೊರಾಲಿಟಿ. ಧರ್ಮದಿಂದ ಒಂದು ಸ್ವಿಚ್ ಓವರ್ ಮಾಡಿದ್ವಿ. ಇಲ್ಲ ಕಾನೂನು ಮಾಡೋಣ, ಭಾರತ ದಂಡ ಸಂಹಿತೆ ಅಂತ ಮಾಡಿಬಿಡೋಣ, ಅದರಲ್ಲಿ ಕೊಲೆ ಮಾಡೋದು ತಪ್ಪಪ್ಪ, ಸುಳ್ಳು ಹೇಳೋದು ತಪ್ಪು, ಮಗುವಿನ ಅಪಹರಣ ಮಾಡೋದು ತಪ್ಪು, ಇನ್ನೊಬ್ಬರನ್ನ ತಡೆಯೋದು ತಪ್ಪು ಅಂತ ಏನೇನು ಆ ಅಪರಾಧಗಳು ಮಾಡಿದ ಇಂಥದ್ದನ್ನ ಅಪರಾಧ ಅಂತ ಡಿಫೈನ್ ಮಾಡುತ್ತೆ. ಆ ವಿಚಾರಣೆ ಮಾಡಿ ಸಾಕ್ಷ್ಯಾಧಾರಗಳಿದ್ದರೆ ಕೋರ್ಟ್ ಶಿಕ್ಷೆ ಕೊಡುತ್ತೆ. ಅದು ಈಗ ನಮ್ಮ ಕಾಲದಲ್ಲಿ ಕಾನೂನೇ ಒಂದು ಧರ್ಮವಾಗಿ ನಮ್ಮ ಜೀವನವನ್ನು ಆಡಳಿತ ಮಾಡ್ತಾ ಇದೆ. ಇದನ್ನು ಕೂಡ ನಾವು ತಿಳ್ಕೋಬೇಕು. ಇದು ಧರ್ಮ ಅಂದರೆ ನಮಗೆ ಯಾವುದೆಲ್ಲವೂ ನಮಗೆ ಜೀವನಕ್ಕೆ ಮಾರ್ಗದರ್ಶಿ ಆಗುತ್ತೋ, ಸುಲಲಿತವಾಗಿ ಜೀವನವನ್ನು ನಡೆಸ್ಕೊಳ್ಳೋಕ್ಕೆ ಸಾಧ್ಯ ಇದೆಯೋ ಆ ಎಲ್ಲ ಒಳ್ಳೆತನಕ್ಕೂ ನಾವು ಧರ್ಮ ಅಂತ ಕರಿಬೋದು. ಸನ್ನಡತೆ, ಒಳ್ಳೆ ನಡವಳಿಕೆ. ಹಂಗಂದ್ರೆ ಏನು ನೋಡಿ, ಅದಕ್ಕೆ ಒಂದು ದೊಡ್ಡವರು ಹೆಂಗೆ ನಡ್ಕೊಳ್ತಾರೆ ಅನ್ನೋ ಅಂಥದ್ದಕ್ಕೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. 3 ನಿಮಗೆ ಬಹಳ ಸುಖಿಯಾಗಿರ್ಬೇಕಪ್ಪ ಜೀವನದಲ್ಲಿ ಅಂದರೆ ಸಂಸಾರ ಜೀವನದಲ್ಲಿ ಸೌಖ್ಯ ಇರಬೇಕಂತೆ. ನಾವು ವಿಮರ್ಶೆ ಮಾಡ್ಕೊಳ್ಳೋಣ, ನಮ್ಮ ಸಂಸಾರ ಜೀವನದಲ್ಲಿ ಸೌಖ್ಯ ಇದೆ ಅಂದರೆ ದೊಡ್ಡ ಗಲಾಟೆಗಳ ಒಂದು ಸಂಗ್ರಹ ಆಗಿಬಿಟ್ಟಿದೆ ಅದು. ಈ 3ರಲ್ಲಿ ತೃಪ್ತಿ ಕಂಡ್ರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ. ತೃಪ್ತಿ ಅಂದರೆ ಕಂಟೆಂಟ್ಮೆಂಟ್. ಹೌದಪ್ಪ ನನಗೆ ಸರಿ ಇದೆ ಅನ್ನೋವಂಥದ್ದು. ಸಂಸಾರ, ಊಟ, ನಿಮಗೆ ಇಷ್ಟ, ನಿಮಗೆ ಶರೀರಕ್ಕೆ ಏನಾಗುತ್ತೋ ಅದು. ರೊಟ್ಟಿ ಆದರೆ ರೊಟ್ಟಿನೇ ತಿನ್ನಬೇಕು. ಅವನು ಮೈಸೂರು ಪಾಕ್ ತಿಂತಿದ್ನಲ್ಲ, ಅದು ತಲೆ ಕೆಡಿಸ್ಕೋಬಾರ್ದು. ಅವನಿಗಾಗುತ್ತೆ, ಅವನು ತಿಂತಾಯಿದ್ದಾನೆ ಅಷ್ಟೇ. ನನಗಾಗಲ್ಲ, ನಾನು ತಿನ್ನಲ್ಲ, ನನ್ನ ರೊಟ್ಟಿನೇ ಅದಕ್ಕಿಂತ ಮೇಲು ಅಂತ ಅಂದ್ಕೋಬೇಕು. ಇಲ್ಲ ಅವನು ಮೈಸೂರು ಪಾಕ್ ತಿಂತಾನಲ್ಲ, ನಾನು ತಿಂದು ನೋಡ್ಬಿಡ್ಬೇಕಂದ್ರೆ ಎಡವಟ್ಟು, ಆಸ್ಪತ್ರೆ, ಮತ್ತಿನ್ನೇನು. ಅಲ್ಲಿಗೊಂದು ಸಾರಿ ಹೋದರೆ ಆ ಜಾಗಕ್ಕೆ ನಿಮಗೆಲ್ಲ ಗೊತ್ತಿದೆ. ಸೊ ಚೆನ್ನಾಗಿರೋ ಹಲ್ಲು ಕಿತ್ಬಿಡ್ತಾರೆ ಮೊದಲು. ಚೆನ್ನಾಗಿರೋ ಹಲ್ಲು ಕಿತ್ತು ಹಲ್ಲು ಬಿದ್ದೋಗ್ಬಿಡ್ತಲ್ಲ ಅಂತ. ನೋಡಪ್ಪ, ನಿನಗೆ ಏನಾದರೂ ಉಪಚಾರ ಮಾಡಬೇಕು ಅಂದರೆ ಚೆನ್ನಾಗಿರೋ ಹಲ್ಲು ಕೀಳಬೇಕು ಅಂತ ಹೇಳ್ತಾರೆ. ನಮ್ಮ ಸಮಾಜನೇ ಆ ಥರ ಇದೆ, ಏನೂ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಆತ್ಮೀಯ ಬಂಧುಗಳೇ, ನಮ್ಮ ಶರೀರವನ್ನು ಚೆನ್ನಾಗಿಟ್ಕೊಳ್ಳೋ ಅಂಥದ್ದು ನಮ್ಮ ಕೈಯಲ್ಲಿದೆ. ಒಳ್ಳೆಯ ಆಲೋಚನೆ ಏನು ಬರುತ್ತೋ, ಒಳ್ಳೆಯ ಆಲೋಚನೆ, ಅದೇ ಮಾತು, ಅದೇ ನಮ್ಮ ನಡೆಯಾದರೆ ನಮ್ಮ ಜೀವನ ಸುಖಮಯವಾಗಿ ಇರುತ್ತೆ. ಏನು ಆಲೋಚನೆಗಳು, ಸಚ್ಚಿಂತನೆ ನಮ್ಮ ಮನಸ್ಸಿನಲ್ಲಿರುತ್ತೋ
ಅದೇ ನಮ್ಮ ನುಡೆ ಮತ್ತು ನಡೆ ಆಗಿದ್ದರೆ ಮಹಾತ್ಮ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ತೃಪ್ತಿ ಇರಬೇಕು. ನಾವೆಲ್ಲ ಸಂಸಾರ ಜೀವಿಗಳು, ನಮಗೆ ಕಂಟೆಂಟ್ಮೆಂಟೇ ಇಲ್ಲ, ತೃಪ್ತಿ ಅನ್ನೋದೇ ಇಲ್ಲ, ನಮ್ಮ ಆಸೆಗಳಿಗೆ ಮಿತಿನೇ ಇಲ್ಲ. ಮನೆ ಕಟ್ಟಿದರೆ ಇನ್ನೊಂದು ಸೆಕೆಂಡ್ ಫ್ಲೋರ್ ಕಟ್ಟಬೇಕು, ಸೆಕೆಂಡ್ ಫ್ಲೋರ್ ಕಟ್ಟಿದರೆ ಥರ್ಡ್ ಫ್ಲೋರ್ ಕಟ್ಟಬೇಕು, ಏನೇನೋ ಇದೆ. ಅದರಿಂದ ಮೂರರಲ್ಲಿ ತೃಪ್ತಿ, ಸಂಸಾರ ಜೀವನದಲ್ಲಿ, ಊಟದಲ್ಲಿ, ಹಣದಲ್ಲಿ ತೃಪ್ತಿಯಾಗಿರ್ಬೇಕಂತೆ. ಇನ್ನು 3 ಇದೆ, ಅದರಲ್ಲಿ ತೃಪ್ತಿ ಇರಬಾರ್ದಂತೆ, ಇನ್ನೂ ಮಾಡಬೇಕು ಅಂತಿರ್ಬೇಕಂತೆ. ಅವೇನಂದರೆ ಅಧ್ಯಯನ, ತಿಳ್ಕೋಬೇಕು ಅನ್ನೋಂಥ ದಾಹ ಇದೆಯಲ್ಲ, ಇದಕ್ಕೆ ಭಾಳ ಏನ್ರಿ ಕೇಳೋದಲ್ಲಿ ಥಿಯಾಸಫಿನಲ್ಲಿ ನನಗೆಲ್ಲ ಗೊತ್ತಾಗಿದೆ ಅಂತ ಎಂದೂ ಹೇಳಬಾರ್ದು ಅಂತ ಹೇಳ್ತಾರೆ. ಇಟ್ ಶುಡ್ ಬಿ ಎಂಡ್ಲೆಸ್, ಎಟರ್ನಲ್, ಅಂದರೆ ನಿರಂತರವಾಗಿ ಜೀವ ಇರೋವರೆಗೂ. ಈಗಲೂ ನಟ 2 ಉದಾಹರಣೆಗಳನ್ನು ನಾನು ಕೊಡ್ತೀನಿ ನಿಮಗೆ. ನಟ ಸಾರ್ವಭೌಮ ರಾಜ್ಕುಮಾರನ್ನು ವೀರಪ್ಪನ ಹಿಡ್ಕೊಂಡು ಹೋದ, ಬಿಡಿಸ್ಕೊಂಬರೋಕ್ಕೆಲ್ಲ ಕಷ್ಟ ಆಯಿತು. ಎಲ್ಲ ಗುಡಿ ಗೋಪುಗಳಲ್ಲೂ ಅವ್ರಿಗೆ ಪೂಜೆ ಪುನಸ್ಕಾರ ಮಾಡ್ತಾಯಿದ್ರು, ದೇವರೇ ರಾಜ್ಕುಮಾರ್ಗೆ ಒಳ್ಳೆಯದಾಗಲಿ ಅಂತ. ರಾಜ್ಕುಮಾರ್ ಸೆರೆಯಿಂದ ಬಂದಾಗ ಅವನು ಹೇಳ್ದ, ಈ ವಯಸ್ಸಿನಲ್ಲಿ ಅಂದರೆ 70ರ ದಶಕದಲ್ಲಿದ್ದ ಅಂತ ಕಾಣುತ್ತೆ ರಾಜ್ಕುಮಾರು, ಈಗ ನನಗೆ ನಟನೆ ಮಾಡೋದು ಹೆಂಗೆ ಅಂತ ಗೊತ್ತಾಗಿದೆ ಅಂತ ಹೇಳ್ತಿದ್ದ. ದ್ಯಾಟ್ಸ್ ಗ್ರೇಟ್ನೆಸ್. ನಮಗೆ ಎಲ್ಲ ಗೊತ್ತಾಗಿದೆ ಅಂತ ಹೇಳಬಾರ್ದು ಅಂತೇಳಿ. ರಾಮಕೃಷ್ಣ ಪರಮಹಂಸರು ಅಷ್ಟೇ, ವಿವೇಕಾನಂದರು ಬೇಕಾದಷ್ಟು ಕಾನ್ವರ್ಜೇಷನ್ಸ್ ಓದಿ, ಸತ್ಸಂಗಗಳನ್ನು ಓದಿ, ಅದರಲ್ಲಿ ವಚನ ವೇದ ಅಂತ ಪುಸ್ತಕ ಇದೆ. ಅದರಲ್ಲಿ ಅವ್ರು ಎಲ್ಲಿ ಕೂತಿದ್ರು, ಅವ್ರು ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ರು, ಭಜನೆ ಅಂದರೆ ಹೆಂಗೆ ಕೇಳ್ತಾಯಿದ್ರು, ತಲ್ಲೀನತೆ ಎಲ್ಲವನ್ನೂ ನೀವು ಅದರಲ್ಲಿ ಗಮನಿಸೋದು. ರಾಮಕೃಷ್ಣರು ಹೇಳ್ತಾಯಿದ್ರು, ಈಗ ನನಗೆ ಗೊತ್ತಾಗ್ತಾ ಇದೆ ಹೆಂಗೆ ತಪಸ್ಸು ಮಾಡಬೇಕು, ಹೆಂಗೆ ಧ್ಯಾನ ಮಾಡಬೇಕು ಅಂತ ಗೊತ್ತಾಗ್ತದೆ. ಅದರಿಂದ ಶ್ರೇಷ್ಠ ಜೀವಿಗಳೇನಿದ್ದಾರೋ ಅವರು ಬದುಕಿದ ಮೇಲೆ, ಎಷ್ಟೋ ವರ್ಷ ಅನುಭವ ಆದಮೇಲೆ ಅವ್ರು ಹೇಳ್ತಾರೆ, ಈಗ ನನಗೆ ಗೊತ್ತಾಗಿದೆ ಅಂತ. ಅದರಿಂದ ಈ ಲರ್ನಿಂಗ್ ಅನ್ನೋದೇನಿದೆಯಲ್ಲ, ಅಧ್ಯಯನ ಇದೆಯಲ್ಲ, ನಿರಂತರವಾಗಿರಬೇಕು. ನನಗೆ ಗೊತ್ತಾಯಿತು, ಇದೇ ಕೊನೆ ಮಾತು, ನಾನು ತಿಳ್ಕೊಂಡಿರೋದೆ. ನಾನು ಪರೀಕ್ಷೆ ಬರೆದಿದ್ದೀನಿ BScನಲ್ಲಿ. ನಮಗೊಂದು ಅಣು ಅಂದರೆ ಏನು ಅಂತ ಒಂದು ಡೆಫಿನೇಷನ್ ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ರು. ಅವಾಗ ಆಟಮ್ ಈಸ್ ದಿ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಎ ಮ್ಯಾಟರ್. ಒಂದು ಪದಾರ್ಥದ ಅತ್ಯಂತ ಕನಿಷ್ಠವಾಗಿ ಭಾಗ ಮಾಡ್ತಾ ಹೋದರೆ ಇನ್ನು ಭಾಗನೇ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಅಣು ಅಂತ ನಮ್ಗೆ ಉತ್ತರ ಕೊಟ್ಟಿದ್ರು. ಆಟಮ್ ಈಸ್ ಇಂಡಿವಿಜಬಲ್. ನಾನು ಬರೆದಿದ್ದೀನಿ, ಇದನ್ನ ಪರೀಕ್ಷೆನಲ್ಲಿ ಹಿಂಗೆ ಬರೆದಿದ್ದೀನಿ. ಆಟಮ್ ಈಸ್ ಇಂಡಿವಿಜಬಲ್, ಅದನ್ನು ಭಾಗ ಮಾಡೋಕ್ಕಾಗಲ್ಲ. ಒಂದು ವಸ್ತುವಿನ ಪದಾರ್ಥದ ಅತ್ಯಂತ ಕನಿಷ್ಠವಾಗಿರ್ತಕ್ಕಂಥದ್ದಕ್ಕೆ ಅಣು ಅಂತ ನಾವು ಕರಿತೀವಿ ಅಂತ ಹೇಳಿದೆವು. ಇವತ್ತು 1ನೇ ಕ್ಲಾಸ್ ಹುಡುಗನ ಕೇಳಿ ನೀವು ಹೇಳ್ತಾರೆ ಆಟಮ್ ಈಸ್ ಡಿವಿಷಬಲ್ ಅಂತ ಹೇಳ್ತಾರೆ, ಭಾಗ ಮಾಡ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ, ಎಲೆಕ್ಟ್ರಾನ್ ಇದೆ, ಅದು ಭಾಗ ಮಾಡಬೇಕು ಅನ್ನೋವಂಥದ್ರಲ್ಲಿ ಸಂಶೋಧನೆ ಇಷ್ಟಾಗಿದೆ. ನಮ್ಮ ಹಿರಿಯರು, ಆಧ್ಯಾತ್ಮ ಜೀವಿಗಳು, ಋಷಿಗಳು ಇದೇ ತೀರ್ಮಾನವನ್ನು ಹೇಳಿದ್ದಾರೆ. ಏನು ಇವತ್ತು ವಿಜ್ಞಾನ ಸಂಶೋಧನೆ ಮಾಡಿ ಹೇಳ್ತಾ ಇದೆಯೋ, ಇಂಥ ಎಲ್ಲ ತಿಳುವಳಿಕೆಗಳನ್ನು ನೀನೊಂದು ಅಣು ಕಣೆಯ, ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಅಣು ರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ. ಅದರಿಂದ ಕಲ್ಲು ನೋಡ್ತೀರಾ ದೇವರು ಅಂತ ನಿಮಗೆ ದೇವ್ರು ಕಾಣಿಸ್ಬೇಕು. ಅದರಲ್ಲಿ ಊಟ ನೋಡ್ತೀರಾ, ಅದರಲ್ಲಿ ದೇವ್ರು ಕಾಣಿಸ್ಬೇಕು. ಎಲ್ಲ ಮನುಷ್ಯರನ್ನ ನೋಡ್ತೀರಾ, ಅದರಲ್ಲಿ ದೇವ್ರು ಕಾಣಿಸ್ಬೇಕು ನಿಮಗೆ. ಅಣು ರೇಣು ತೃಣ ಕಾಷ್ಟ ಏನೆಲ್ಲ ಜಗತ್ತಿನಲ್ಲಿ ಸಚರಾಚರಗಳಿದೆಯೋ ಎಲ್ಲದರಲ್ಲೂ ದೈವಿ ಭಾವನೆಯನ್ನು ಉಂಟು ಮಾಡ್ಕೊಳ್ಳೋದಾದರೆ ದೆನ್ ಯು ಹ್ಯಾವ್ ರಿಯಲೈಸ್ ರಿಲಿಜನ್ ಈಸ್ ನಾಟ್ ಎ ಡಾಗ್ಮಾ ಆರ್ ಪ್ರಿನ್ಸಿಪಲ್. ಅದು ಒಂದು ಇನ್ನೊಬ್ಬರಿಗೆ ಬೋಧಿಸೋ ಅಂಥ ವಿಷಯ ಅಲ್ಲ. ಧರ್ಮ ಅಂದರೆ ರಿಲಿಜನ್ ಮೀನ್ಸ್ ರಿಯಲೈಸೇಷನ್, ಸಾಕ್ಷಾತ್ಕರಿಸ್ಕೊಳ್ಳೋದು, ಅದನ್ನು ನಾವು ಅನುಭವಿಸೋದು ಅಂತ. ನಿಮಗೆ ಸತ್ಯ ಹೇಳಬೇಕು ಅಂದರೆ ಸತ್ಯ ಹೇಳಿ ನೋಡಿ ಅಷ್ಟೇ. ಅದಕ್ಕೆ ಇನ್ನೇನು ಎಕ್ಸ್ಪ್ಲನೇಷನ್, ನನಗೆ ಧರ್ಮದ ಬಗ್ಗೆ ನಾನು ಪುಸ್ತಕ ಓದಿದ್ದೀನಿ, ಈ ಗ್ರಂಥ ಹಿಂಗೆ ಹೇಳುತ್ತೆ, ಅದೇನೂ ಬೇಕಾಗಿಲ್ಲ.
ರಿಲಿಜನ್ ಈಸ್ ರಿಯಲೈಸೇಷನ್. ನಿನಗೆ ಸಾಕ್ಷಾತ್ಕಾರ ಆಗಿದೆಯಾ? ಅದಕ್ಕೆ ನೇರವಾಗಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರಿ ಪ್ರಶ್ನೆ ಹ್ಯಾವ್ ಯು ಸೀನ್ ಗಾಡ್? ನನಗೆ ಅಷ್ಟೇ ಬೇಕು. ದೇವರು ನೋಡಿದ್ದೀರಾ? ಎಂತೆಂಥ ದೇವೇಂದ್ರನಾಥರು, ರವೀಂದ್ರನಾಥ ಟ್ಯಾಗೂರ್ ಅಂಥವ್ರೆಲ್ಲ ಇದ್ದರು ಆ ಕಾಲಕ್ಕೆ. ದೇವ್ರು ನೋಡಿದ್ದೀರಾ ಅಂತ ಕೇಳ್ತಾ ಹೋದರು. ಇಲ್ಲ, ನಮಗೆ ಗೊತ್ತಿಲ್ಲಪ್ಪ. ದಕ್ಷಿಣೇಶ್ವರದಲ್ಲಿ ಒಬ್ಬ ಸನ್ಯಾಸಿ ಇದ್ದಾನೆ ರಾಮಕೃಷ್ಣ ಅಂತ, ಪೂಜಾರಿ. ಆ ಪೂಜಾರಿ ಹತ್ರ ಹೋಗು, ಅವನೇನಾದರೂ ನಿನಗೆ ಉತ್ತರ ಕೊಟ್ಟನು ಅಂತ. ನೀವು ದೇವರನ್ನು ನೋಡಿದ್ದೀರಾ ಅಂತ ಹೇಳ್ತಾರೆ. ರಾಮಕೃಷ್ಣರ ಉತ್ತರ, ನಿನ್ನನ್ನು ನೋಡೋದಕ್ಕಿಂತಲೂ ನಿಕಟವಾಗಿ ದೇವರನ್ನು ನೋಡಿದ್ದೀನಿ ಅಂತ ಹೇಳ್ತಾರೆ. ದೆನ್ ಹಿ ಅಕ್ಸೆಪ್ಟ್ಸ್ ಹಿಮ್ ಆಸ್ ಗುರು. ಆಗ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನು ನನ್ನ ಗುರು, ನಾನು ಏನೆಲ್ಲ ಮಾತಾಡ್ತೀನೋ, ಅಮೇರಿಕಾದಲ್ಲಿ ಹೋದರು, ಚಿಕಾಗೋ ನಗರದಲ್ಲಿ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದ್ರು. ಅದು ಹೇಳಿದ್ರು, ನನ್ನ ಒಂದೊಂದು ನುಡಿಯು ನನ್ನ ಗುರುವಿನಿಂದ ಬಂದದ್ದು, ನನ್ನ ಸ್ವಂತದ್ದೇನೂ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಆತ್ಮೀಯ ಬಂಧುಗಳೇ, ಈ ಅಧ್ಯಯನ, ಇನ್ನೊಂದು ಜಪ, ಮೆಡಿಟೇಷನ್, ಇದರಲ್ಲೂ ತೃಪ್ತಿ ಕಾಣಬಾರ್ದಂತೆ. ಇನ್ನೊಂದು ವಿಷಯ ಇದೆ, ತೃಪ್ತಿನೇ ಪಡಬಾರ್ದು ಅಂತಂದರೆ ದಾನ. ಅಂದರೆ ಯು ಶುಡ್ ಬಿ ಎ ಗಿವರ್. ಜೀವ ಎಲ್ಲಿವರೆಗಿದೆಯೋ ಕೊಡ್ತಾನೇ ಹೋಗಬೇಕು ಅಂತ ಅದರರ್ಥ. ಯು ಆರ್ ನಾಟ್ ಎ ಟೇಕರ್. ನೋಡಿ, ಬೇಡುವವನ ಕೈ ಕೆಳಗಿರುತ್ತೆ, ನೀಡುವವನ ಕೈ ಮೇಲಿರುತ್ತೆ. ಗಿವ್ 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 ಗಿವ್. ಯಾನ್ ಕೊಡ್ತೀಯೋ, ಊಟ ಕೊಡ್ತೀಯೋ, ಜ್ಞಾನ ಕೊಡ್ತೀಯೋ, ವಿದ್ಯೆ ಕೊಡ್ತೀಯೋ, ಏನು ಕೊಡ್ತೀಯೋ, ಕೊಡ್ತಾ ಇರು ಹೆಚ್ಚಾಗುತ್ತೆ. ಇವು ಮೂರರಲ್ಲಿ ಅಧ್ಯಯನ, ಜಪ ಮತ್ತು ದಾನ ಎಂದೂ ತೃಪ್ತಿಯನ್ನು ಕಾಣಬಾರ್ದು. ನಿರಂತರವಾಗಿ ನಮ್ಮ ಜೀವ ಇರೋವರೆಗೂ ಚಾಲ್ತಿನಲ್ಲಿ ಇರಬೇಕು ಅನ್ನೋವಂಥ ಮಾತನ್ನು ಹೇಳ್ತಾರೆ. ಇನ್ನೊಂದು ಬಹಳ ಚೆನ್ನಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ತಿಳ್ಕೊಳ್ಳೋದಾದರೆ, ನಮ್ಮ ಸುಭಾಷಿತ ತುಂಬ ಚೆನ್ನಾಗಿರೋವಂಥದ್ದೇನೆಂದರೆ, ತಪಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಕೇಳ್ತಾರೆ, ತಾಳ್ಮೆಗೆ ಸಮಾನವಾದ ತಪಸ್ಸಿಲ್ಲ ಅಂತ. ಪೇಷನ್ಸ್, ಇಮ್ಮೆನ್ಸ್ ಪೇಷನ್ಸ್ ಇರಬೇಕು. ಪೇಷನ್ಸ್ ಅನ್ನೋದು ಅದಕ್ಕೆ ಸರಿ ಸಮಾನವಾದ ತಪಸ್ಸೇ ಇಲ್ಲ. ಅದನ್ನು ನಮ್ಮ ಸುಭಾಷಿತ ನಮಗೆಲ್ಲರಿಗೂ ಹೇಳ್ತಾ ಇದೆ. ಅಯ್ಯ, ತಾಳ್ಮೆ ತಗೋ, ನೋಡು ನಿಂಗೇನಾದರೂ ಒಳ್ಳೆಯದಾದೀತು ಅಂತ. ತಾಳ್ಮೆಗೆ ಸಮಾನವಾದ ತಪಸ್ಸಿಲ್ಲ, ತೃಪ್ತಿಗಿಂತ ಹೆಚ್ಚಿನ ಸುಖ ಇಲ್ಲ. ಇದು ನಮ್ಮೆಲ್ಲರಿಗೂ ತಿಳ್ಕೋಬೇಕಾದ್ರೆ, ತೃಪ್ತಿ ಪಡಬೇಕು ಇರೋದರಲ್ಲಿ. ಇವತ್ತು ಇಷ್ಟು ಊಟ ಸಿಕ್ತಲ್ಲ, ಐ ಆಮ್ ವೆರಿ ಹ್ಯಾಪಿ. ಯಾವಾಗಲೂ ಹೆಂಗಿದ್ದೀರಿ? ಅಯ್ಯ ಏನೋ ಇದ್ದೀರಿ ಬಿಡ್ರಿ ಅಂತ ಅನ್ಬಾರ್ದು. ಐ ಆಮ್ ವೆರಿ ಹ್ಯಾಪಿ ಅನ್ನಬೇಕು. ಯಾವಾಗ ನೀವು ಎಷ್ಟು ಚೆನ್ನಾಗಿದ್ದೀರಲ್ಲ ಅನ್ನಬೇಕು. ಇದು ಡಲ್ ಹುಡುಗ ಬಂದಿದ್ದಾನೆ, ಇಲ್ಲ, ಅವನು ಬುದ್ಧಿವಂತ ಆಗ್ತಾನೆ, ಒಂಚೂರು ಪುಷ್ ಮಾಡಬೇಕಷ್ಟೇ ಅವನಿಗೆ. ಈಸ್ ಎ ವೆರಿ ಇಂಟೆಲಿಜೆಂಟ್ ಬಾಯ್ ಅನ್ನಬೇಕು. ಏನು ದಡ ನೀನು, ನೀನು ಎಂದೂ ಕಲಿಯಲ್ಲ ಅನ್ನಬಾರ್ದು. ಇನ್ನೊಬ್ಬರಿಗೆ ಜೀವನಕ್ಕೆ ಉತ್ಸಾಹದಾಯಕವಾಗಿರಬೇಕು, ಪ್ರೋತ್ಸಾಹದಾಯಕವಾಗಿ ನಮ್ಮ ನಡೆ ನುಡಿ ಆಚಾರ ಇರಬೇಕು. ಯಾಕೆಂದರೆ ತೃಪ್ತಿಗಿಂತ ಹೆಚ್ಚಿನ ಸುಖ ಜೀವನದಲ್ಲಿ ಯಾವುದೂ ಇಲ್ಲ. ಮಸ್ಟ್ ಬಿ ಕಂಟೆಂಟ್. ಇವತ್ತು ನಮಗೆ ರೊಟ್ಟಿ ಸಿಕ್ಕಿದೆಯಲ್ಲ, ವಿ ಆರ್ ವೆರಿ ಹ್ಯಾಪಿ. ರೊಟ್ಟಿ ತಿಂದ್ವಿ, ಖುಷಿಯಿಂದ ತಿಂದ್ವಿ ಅನ್ಬೇಕು. ಮುದ್ದೆ, ರಾಗಿ ಮುದ್ದೆ ತಿಂದ್ವಿ, ಸೊಪ್ಪಿನ ಸಾರು, ಮೊಳಕೆ ಹುಳಿಕಾಳು ಸಾರು, ನಮ್ಮಂದೆ ಇಷ್ಟು ಚೆನ್ನಾಗಿ ಯಾರೂ ತಿಂದಿಲ್ಲ ಅಂತ ಅನ್ನಬೇಕು ಅಂತ ಹೇಳ್ತಾರೆ. ಅದರಿಂದ ತೃಪ್ತಿಗಿಂತ ಹೆಚ್ಚಿನ ಸುಖ ಇಲ್ಲ. ಆ ರೀತಿ ಕಂಟೆಂಟ್ಮೆಂಟ್ ನಮಗೆ ಬಂತು. ನಮ್ಮಲ್ಲಿರುವಂತಹ ಅಲ್ಪ ವಿಷಯದಲ್ಲಿ ನಮ್ಮ ತಂದೆ ನಾನು ನೋಡಿದ್ದೀನಿ, ಅವರು ನಮ್ಮದು ತೆಂಗಿನ ತೋಟ 1000 ಗಿಡ ಇತ್ತು. ನಮ್ಮಪ್ಪ ಹೆಂಗೆ ಮಾಡೋರು ಗೊತ್ತರೆ, ನಾನು ನೋಡಿದ್ದೀನಿ, ಯಾವುದಾದ್ರು ಒಂದು ಸಾಹುಕಾರ ಮನೆಗೆ ಹೋದರೆ, ಹನುಮಜ್ಜರ ಇಲ್ಲಿ ಬಂದು ಮನೆ ಕೇಳಿದ್ರಿ ಅಂದರೆ ಒಂದು ಗೋಣಿ ಚೀಲ ಕೊಟ್ಟು ಒಂದು ತಲ್ದಿಂಬೆ ಕೊಟ್ಬಿಟ್ರೆ ಕೊರಕೆ ಹೊಡೆದ್ಬಿಡೋರು ನಮ್ಮಪ್ಪ. ಯಾಕೆ ಅದು ಸಾಧ್ಯ ಆಗ್ತಾ ಇತ್ತು ಅಂತಂದರೆ, ಇವರೇನಿದೆ ಅಂತಂದರೆ ತೃಪ್ತಿ ಮನಸ್ಸಿನಲ್ಲಿ. ಅಯ್ಯೋ, ಇಷ್ಟಾದರೂ ಕೊಟ್ಟರಲ್ಲ, ಒಂದು ಜಾಗ ಕೊಟ್ಟರಲ್ಲ, ಇಲ್ಲಿ ಮಲ್ಕೋಬೋದಲ್ಲ, ನಿದ್ದೆ ಬರುತ್ತಲ್ಲ ಅನ್ನೋ ಅಂಥದ್ದು. ಅದಕ್ಕೆ
ಚಿಂತೆ ಇಲ್ಲದವನಿಗೆ ಸಂತೆಗೂ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ. ಜನ ಗಲಾಟೆ ತಾನೇ ಅಲ್ಲಿ, ಸಂತೆಗೆ ನಿದ್ದೆ ಬರುತ್ತಂತೆ. ಚಿಂತೆ ಇಲ್ಲದೆ ಇರೋವನಿಗೆ, ತೃಪ್ತಿ ಇರೋ ಮನುಷ್ಯನಿಗೂ ಅಷ್ಟೇ, ಮಲಗಿದರೆ ನಿದ್ದೆ ಬರುತ್ತೆ, ನಿಮಗೆ ಯಾವ ಚಿಂತೆನೂ ಬಾಧೆ ಮಾಡಲ್ಲ, ನಿಮಗೆ ಆತ್ಮತೃಪ್ತಿ ಇರುತ್ತೆ. ಅದರಿಂದ ನಮ್ಮ ಜೀವನದಲ್ಲಿ ನಾವು ತೃಪ್ತಿಯನ್ನು ಕಂಡುಕೊಳ್ಳೋಣ. ಇದು ಇನ್ನೊಂದು ಶ್ರೇಷ್ಠವಾದಂಥ ಮಸೆ. ಇದು ಬಹಳ ಮುಖ್ಯ. ಆಸೆಗೆ ಸಮಾನಾದ ರೋಗ ಇಲ್ಲ ಅಂತ ಹೇಳ್ತಾರದು. ನಾವು ಆಸೆ ಪಡ್ತೀವಲ್ಲ, ಅದೊಂದು ರೋಗ ಕಣೆಯ, ಎಂದೂ ವಾಸಿ ಮಾಡೋಕ್ಕಾಗದೇ ಇರೋವಂಥ ರೋಗ. ಆಸೆಗೆ ಸಮಾನವಾದ ರೋಗವೇ ಇಲ್ಲ ಜಗತ್ತಿನಲ್ಲಿ. ಅಂತಂದರೆ ನನಗೆ ಈ ಜ್ವರ ಬಂದಿದೆ ಹಂಗೆ ಹೇಳಬೇಡಿ, ನಿಮ್ಗೆ ಆಸೆ ಇದೆಯಾ ಅಂತ ಪರೀಕ್ಷೆ ಮಾಡ್ಕೊಳ್ಳಿ. ಆಸೆ ಏನಾದರೂ ಇದ್ದರೆ ಒಂದು 3-4 ಜನ ಆದರೂ ನಿಮಗೆ ಶತ್ರುಗಳು ಇರ್ತಾರೆ ಕನಿಷ್ಠ. ಅಂದರೆ ಒಂದು 10 ಆಸೆಗಳಿದ್ದರೆ ಒಂದು 100 ಜನ ಶತ್ರುಗಳು ಇರ್ತಾರೆ. ಅದಕ್ಕೆ ಆಸೆಗೆ ಸಮಾನವಾದ ರೋಗ ಇಲ್ಲ ಜೀವನದಲ್ಲಿ ಅಂತ ಹೇಳ್ತಾರೆ. ದಯೆಗಿಂತ ಹೆಚ್ಚಿನ ಧರ್ಮ ಇಲ್ಲ, ದಯೆಯೇ ಧರ್ಮದ ಮೂಲವಯ್ಯ. ಕೈಂಡ್ನೆಸ್, ಹ್ಯಾಪಿನೆಸ್, ಕೈಂಡ್ನೆಸ್ ಅಂದರೆ ಎಲ್ಲದನ್ನು ನೋಡಿ, ಪ್ರಾಣಿ ಪಕ್ಷಿ ಗಿಡ ಮರ, ಒಂದು ನಮ್ಮ ಅಜ್ಜ ಬೆಲ್ಲದ ಅಚ್ಚುಗಳನ್ನು ಇಡೋದು, ಟ್ರೆಜರಿನಲ್ಲಿ ಬಂಗಾರ ಇಡ್ತಿರಲಿಲ್ಲ ನಮ್ಮಜ್ಜ, ಬಂಗಾರ ಇಡ್ತಿರ್ಲಿಲ್ಲ ಟ್ರೆಜರಿನಲ್ಲಿ, ಬೆಲ್ಲದಚ್ಚಿಡೋದು ನಮ್ಮಜ್ಜ. ಬಂಗಾರ ಹೋಗೋದಕ್ಕೆ ಇದನ್ನು ತಿನ್ನಬಾರ್ದು ಯಾರು, ನಮಗೆ ಇರಬೇಕು. ನಾನು ತೆಕ್ಕೊಡ್ಬೇಕು, ಒಂದು ಹಚ್ಚ ಕಾಫಿ ಮಾಡಬೇಕು, ಟೀ ಮಾಡಿ, ಇಂತಿಂಥ ಗ್ಲಾಸು ಒಂದೊಂದು ಇದು ಒಂದೊಂದು ಇದು ಹಾಲು ಚೆನ್ನಾಗಿ ಹಾಕಿ ಗಟ್ಟಿ ಆಗಿ ಅಷ್ಟು ಖುಷಿಯಿಂದ ಇದ್ದರು. ಆದರೆ ಆ ಸೌಖ್ಯ ಅದಕ್ಕಿಂತ ಉತ್ತಮವಾಗಿ ನಾವು ಇದ್ದೀವಿ ಇವತ್ತಿನ ದಿವಸ. ನಮಗೆ ಬೇಕಾದಷ್ಟು ಬಿಲ್ಡಿಂಗು ಫ್ಯಾನುಗಳು ಎಲ್ಲ ತಿರುಗ್ತಾ ಇದೆ. ಆದರೆ ಎಷ್ಟು ಫ್ಯಾನ್ ಗಾಳಿ ಚೆನ್ನಾಗಿದೆ ಅಂತ ಹೇಳಲಿಲ್ಲ. ಹೊರಗಡೆ ಹೋಗಿಬಿಟ್ರೆ ಆ ಗಾಳಿ ಬರುತ್ತಲ್ಲ, ಆಹಾ ಅಂತ ನಾವು ಹೇಳ್ತೀವಿ. ಅದಕ್ಕೆ ಯಾಕೆ ಅಂದರೆ ನಿಸರ್ಗದತ್ತವಾಗಿರೋವಂಥದ್ದಕ್ಕೆ ಅಷ್ಟು ಬೆಲೆ ಇರುತ್ತೆ. ಇನ್ನು 1-2 ವಿಷಯಗಳನ್ನು ಮಾತ್ರ ನಾನು ಹೇಳಿ ನನ್ನ ಮಾತನ್ನು ಮತ್ತೆ 1-2 ಸಹವಾಸಗಳು ಮೂರ್ಖನ ಸಹವಾಸ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಭಾಳ ವಿಷಯದಿಂದ ಕೂಡಿರುತ್ತೆ. ನಮ್ಮ ಸಂಸಾರ ಜೀವನದಲ್ಲಿ ಪ್ರಿಟೆನ್ಷನ್ಸ್ ಅಂತ ಕೇಳ್ತೀವಿ, ಅದಕ್ಕೆ ನಟನೆ ಅಂತ ಕರಿತೀವಿ. ಅದಕ್ಕೆ ಪ್ರಿಟೆನ್ಷನ್ಸ್ ಇರಬಾರ್ದು. ಇದಕ್ಕೆ ಸಂಸಾರ ಜೀವನದಲ್ಲಿ ಪ್ರಿಟೆಂಡ್ ಮಾಡೋರು ಯಾರಾದರೂ ಇದ್ದರೆ ವಿಷಕ್ಕಿಂತ ಅದು ವಿಷಮಯವಾಗಿರುತ್ತೆ. ಅದು ಅಂಥದ್ದಕ್ಕಿಂತ ವಿದ್ವಾಂಸನ ಸಮೂಹ, ಜಾಣನ ಸಹವಾಸ, ಒಳ್ಳೆಯ ಮನುಷ್ಯನ ಸಹವಾಸ ಹೆಂಗೆಂದರೆ ಅಮೃತ ಸಮಾನವಾದದ್ದು. ಸೊ ಕೆಟ್ಟವರ ಸ್ನೇಹ ಸರ್ಪದಂತೆ, ವಿಷ ಸರ್ಪದಂತೆ, ಅದು ಕಹಿಯಾಗಿರುತ್ತೆ, ಕಹಿ ಫಲಗಳನ್ನೇ ಕೊಡುತ್ತೆ. ಒಳ್ಳೆಯವರ ಸಹವಾಸ ಅಂದರೆ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಬಚ್ಚಲನ ರೊಚ್ಚಿನಂತಿಕ್ಕುವುದು ಸರ್ವಜ್ಞ. ಅಂದರೆ ಸಜ್ಜನರ ಸಹವಾಸವನ್ನು ಮಾಡಿದ್ರೆ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಹವಾಸ ಬಚ್ಚಲಿನ ರೊಚ್ಚಿನಂತಿಕ್ಕುವುದು ಸರ್ವಜ್ಞ ಅಂತ ಹೇಳ್ತಾರೆ. ಆತ್ಮೀಯ ಬಂಧುಗಳೇ, ಮಹಾತ್ಮರಿಗೂ ಎರಡು ಸಂಗತಿಗಳನ್ನು ಮಾತ್ರ ಹೇಳ್ತೀನಿ. ಮಹಾತ್ಮರು ಅಂದರೆ ಯಾರು ಅಂದರೆ, ಯಾರ ಆಲೋಚನೆ ನಡೆ ನುಡಿ ಒಂದೇ ಆಗಿರುತ್ತೋ ಅವರು ಮಹಾತ್ಮರಾಗ್ತಾರೆ. ಯಾರು ಚಿಂತೆನೇ ಬೇರೆ, ಮಾತಾಡೋದೇ ಬೇರೆ. ಅದೇ ನನಗೆ ನಮ್ಮೂರಿನವ್ರು ಬಂದಿದ್ದರು. ನಾನು ವಕೀಲ ಆಗಿದ್ದೆ ಬೆಂಗಳೂರಿಗೆ. ಇಲ್ಲಿಂದ ಒಂದು 5-6 ಜನ ಬಂದಿದ್ದರು. ಮಾತಾಡ್ತಾ ಕೂತಿದ್ರಲ್ಲ, ಅವ್ರು ಏನೋ ಸ್ಟೋರಿ ಹೇಳ್ತಾಯಿದ್ರು. ದೇವ್ರನ್ನ ಕೂಡಾಕಿ ಬಂದಿದ್ವಿ, ಭೂತಪ್ಪನ ಸ್ವಾಮಣ್ಣನ ಸರಿಯಾಗಿ ಕೂಡಾಕಿ ಬಂದ್ಬಿಟ್ಟಿದ್ವಿ ಬಿಲಪ್ಪ ಅಂತಂದು. ಯಾಕ್ರೋ ಅಂತಂದು, ಚಾಟಿ ವೈಕ್ಯಣಕ್ಕೆ ಬಿಟ್ಟಿಲ್ಲ ಮತ್ತೋಡ್ನವ್ರು ನಮಗೆ, ನಾವು ಚಾಟಿ ವೈಕ್ಯಬೇಕಾಯಿತು, ಅವ್ರು ವೈಕ್ಯಂಬಿಟ್ಟಿದ್ದಾರೆ ಅಂತ ಹೇಳಿ ಬಂದಿದ್ರು. ಅವನು ಒಬ್ಬ ಮುಂದಾಗಿ ಮಾತಾಡ್ತಿದ್ದ. ಇವನು ನಂಬೇಡ್ರಿ ಇವನು ಎಡಬಿಡಂಗಿ, ಇವನು ಗಂಟೆಗೊಂದು ಗಳಿಗೊಂದು ಮಾತಾಡ್ತಾನೆ ಸರ್ ಅಂತ. ಸೊ ನಮ್ಮ ಆಲೋಚನೆ ಗಂಟೆಗೊಂದು ಗಳಿಗೊಂದು ಮಾತಾಡೋ ಥರ ಇದ್ದರೆ
ನಮ್ಮ ಆಲೋಚನೆ, ನಮ್ಮ ನಡೆ, ನಮ್ಮ ನುಡಿ ಒಂದೇ ಆಗದೇ ಇದ್ದರೆ ಅಂಥವ್ರ ಸಹವಾಸ ಎಂದೂ ಕೂಡ ಮಾಡೋಕ್ಕೋಗಬಾರ್ದು. ಆಲೋಚನೆ, ನಡೆ, ನುಡಿ ಒಂದಾಗಿದ್ದರೆ ಅದೇ ಶ್ರೇಷ್ಠ ಜೀವನ ಅನ್ನೋ ಅಂಥ ಸಂಗತಿಯನ್ನು ನಾವೆಲ್ಲ ತಿಳ್ಕೋಬೇಕು. ಇನ್ನೊಂದು ಇದೊಂದು ಮಾತ್ರ ಹೇಳ್ತೀನಿ. ಅದಕ್ಕೆ ದೇವರು ಅನ್ನೋ ಅಂಥದ್ದನ್ನು ನಾವು ಎಲ್ಲ ಕೇಳಿದ್ವಿ. ಅದಕ್ಕೆ ಅಂತ ರೂಪ ಮಾಡ್ಕೊಂಡು ದೇವರಿದ್ದೇನೆ. ಒಬ್ಬ ಕೋರ್ಟ್ನಲ್ಲಿ ಬಂದು ಸಾಕ್ಷಿನೇ ಹೇಳ್ಬಿಟ್ಟಿದ್ದ, ದೇವ್ರ ಹೆಸರಿನಲ್ಲಿ ಪ್ರಮಾಣ ಮಾಡಿ ಸತ್ಯವಾಗಿ ಹೇಳ್ತೀನಿ, ನಾನು ಹೇಳೋದೆಲ್ಲ ಸತ್ಯ, ಸತ್ಯ ಅಲ್ಲದೆ ಏನೂ ಹೇಳಲ್ಲ ಅಂತ. ಹೇಳಪ್ಪ ಏನು ಅಂತಂದ್ರೆ ಜಡ್ಜು, ನಮ್ಮೂರಾಗಿ 1-2 ವಾರದಿಂದ ದೇವರೇ ಇಲ್ಲ ಅಂದ್ಬಿಟ್ಟ. ಯಾರ ಮೂರ್ತಿನ, ದೇವ್ರ ಪ್ರತಿಮೆ ಇರುತ್ತಲ್ಲ ಒತ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅವ್ರು ಜಡ್ಜ್ ನಗ್ತಾ ಇದ್ದಾರೆ, ಇವು ನಮ್ಮೂರಾಗ ದೇವರಿಲ್ಲ ಅಂತಂದರೆ ಯಾಕೆ ಸ್ವಾಮಿ? ಅವ್ರ ವಕೀಲರು ಕೇಳ್ತಾರೆ ಅವರೆಲ್ಲ, ನಗ್ತಿದ್ದೀರಲ್ಲ ಸ್ವಾಮಿ ಯಾಕೆ ಅಂತ. ಅಲ್ಲ, ಇವನು ಹೇಳ್ತಾನೆ, ಸಾಕ್ಷಿ ಹೇಳ್ತಿದ್ದಾನೆ 2 ವಾರದಿಂದ ದೇವರಿಲ್ಲ ಅಂತ, ಜನ ಹೆಂಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದರು. ಇದೆಲ್ಲ ಕಲ್ಪನೆಗಳನ್ನು ತೆಗೆದುಹಾಕಿ ಈ ವಿಷಯಗಳನ್ನು ನೀವು ಆಧ್ಯಾತ್ಮ ವಿದ್ಯೆಯಲ್ಲಿ ಮುಂದೆ ಬರಬೇಕು ಅಂತಂದರೆ ಅದು ಒಂದು ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಡಿವಿನಿಟಿ. ದೇವರನ್ನು ನಾವು ಎಲ್ಲರೂ ನೋಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಕರಿಯಮ್ಮ ಅಂತಾರೆ, ಕಾಟಮ್ಮ ಅಂತಾರೆ, ಮಸಿಯಮ್ಮ ಅಂತಾರೆ, ಏನೇನೋ ಅಂಬಾ ಭವಾನಿ ಅಂತ ಹೇಳ್ತಾರೆ, ಇನ್ನು ಬನಶಂಕರಿ, ನಾನಾ ಹೆಸರುಗಳಿಂದ ದೇವರು ವರ್ಣನೆ ಮಾಡ್ತಾರೆ. ಆದರೆ ಈ ಮೂರನ್ನ ನನ್ನ ಆಲೋಚನೆಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ನಮಗೆ ಒಂದು ದೇಹ ಇದೆ, ಒಂದು ಮನಸ್ಸಿದೆ, ಇದರ ಆಚೆಗೆ ಒಂದು ಜ್ಞಾನ ಇದೆ, ಆತ್ಮ. ಈ ಶರೀರ ಮತ್ತು ಮನಸ್ಸನ್ನು ಪ್ರತ್ಯೇಕವಾಗಿಟ್ಟು ಆ ಜ್ಞಾನ ಅನ್ನೋದೇನಿದೆಯೋ, ಆ ತಿಳುವಳಿಕೆ ಅನ್ನೋದೇನಿದೆಯೋ, ಪ್ರಜ್ಞೆ ಅನ್ನೋದೇನಿದೆಯೋ, ಅರಿವು ಅನ್ನೋದೇನಿದೆಯೋ, ಪ್ರಾಣ ಅನ್ನೋದೇನಿದೆಯೋ, ಜೀವ ಅನ್ನೋದೇನಿದೆಯೋ, ಅದು ನಮ್ಮ ಮನಸ್ಸನ್ನು ಮತ್ತು ಈ ಶರೀರವನ್ನು ವೆಹಿಕಲ್ಲಾಗಿ ಉಪಯೋಗಿಸಿ ನಾನು ಮಾಡಬೇಕಾದ ಸಾಧನೆಯನ್ನು ಮಾಡ್ತೀನಿ ಅಂತ ಹೇಳಿದರೆ, ಆ ಯಾವುದು ಈ ಶರೀರನೂ ನಾನು ನೀವು ನೋಡಿ, ಇದು ನಮ್ಮ ಹುಡುಗ ಸರ್ ಇವನು ಅಂತಂದರೆ ಆ ಹುಡುಗನೇ ಬೇರೆ, ಇವನೇ ಬೇರೆ ತಾನೇ. ಇವನು ನಮ್ಮ ಹುಡುಗ ಅಂತಂದರೆ ಅವನು ನಮ್ಮ ಹುಡುಗನೇ ಬೇರೆ, ನಾನೇ ಬೇರೆ. ಇವು ನಮ್ಮನೆ ಸರ್ ಅಂತಂದರೆ ಏನರ್ಥ? ಇದು ನಮ್ಮನೆ ಅಂದರೆ ಏನರ್ಥ? ನಾನೇ ಬೇರೆ, ಮನೆಯೇ ಬೇರೆ. ಇದು ನನ್ನ ಕಣ್ಣು ಅಂದರೆ ಯಾರು? ನಾನು ಹುಡುಕಿ ಅಷ್ಟೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾರು, ಅವನೇ ನೀವು. ಇಷ್ಟೇ ಇದರಲ್ಲಿ. ನನ್ನ ಕಣ್ಣು, ನನ್ನ ಕಿವಿ ಇಂತಾನೆ ಇವನು, ನನ್ನ ಕಿವಿ ಜಡ್ಜಿಬಿಟ್ಟ ಸರ್. ಯಾರು ಕಿವಿಯಪ್ಪ? ಯಾರು ಕಿವಿ ಜಡ್ದು? ನನ್ನ ಕಿವಿ. ನಾನು ಅನ್ನೋರು ಯಾರು? ನನ್ನ ಮನೆ ಅನ್ನೋದು ಯಾರು? ನನ್ನ ಕಾರು ಅನ್ನೋರು ಯಾರು? ನಮ್ಮ ಬಂಧು ಬಳಗ ಅನ್ನೋರು ಯಾರು? ಇಷ್ಟಕ್ಕೆ ಉತ್ತರ ನೀವು ಕಂಡಿಡ್ಕಂದ್ರೆ ನೀವು ವಿಲ್ ರಿಯಲೈಸೇಷನ್ ಆಗುತ್ತೆ. ಆ ಶಕ್ತಿ ಯಾವುದು ಹೇಳಿಸ್ತಾ ಇದೆಯಲ್ಲ, ಯಾವುದು ಇಲ್ಲದೇ ಇದ್ದರೆ ಈ ಶರೀರಕ್ಕೆ ಬೆಲೆ ಕಮ್ಮಿನೋ, ಮನಸ್ಸೇ ಇರಲ್ವೋ, ಬಿದ್ದೋಗುತ್ತೋ, ಆ ಶಕ್ತಿಗೆ ಅದು ಶಕ್ತಿ, ಅದೊಂದು ಪ್ರಾಣ ವಸ್ತು. ಎಲೆಕ್ಟ್ರಿಕ್ ಎನರ್ಜಿ ಅಂತ ನೀವು ನೋಡ್ತೀರಿ, ಕರೆಂಟ್ನಲ್ಲಿ ಹರಿತಾ ಇತ್ತಲ್ಲ, ತಗೊಂಡೋಗಿ ರೇಡಿಯೋಕ್ಕೆ ಹಾಕಿಬಿಡ್ತೀರಿ, ಒಂದು ಸ್ವಿಚ್ ರೇಡಿಯೋಕ್ಕೆ ಸಿಗಾಕ್ಕೊಂಬಿಡ್ತೀರಿ. ಏನು ಮಾಡುತ್ತೆ ಅದು? ಬರೀ ಮಾತಾಡುತ್ತೆ, ಅದ್ರಾಗೇನು ಪಿಕ್ಚರ್ ಬರಲ್ಲ. ಅದನ್ನು ಮಿಕ್ಸಿಗೆ ಹಾಕಿಬಿಡ್ತೀರಿ, ಜ್ಯೂಸ್ ಮಾಡಿಕೊಡುತ್ತೆ. ಅದನ್ನೇ ತಗೊಂಡು ಅಡುಗೆಗೆ ಹಾಕಿಬಿಡ್ತೀರಿ, ಅಡುಗೆ ಸ್ಟವ್ ಅಡುಗೆ ಮಾಡಿಕೊಡುತ್ತೆ. ಅದನ್ನೇ ತಗೊಂಡು ಫ್ರಿಡ್ಜಿಗೆ ಹಾಕ್ತೀರಿ, ಕೂಲಾಗಿರುತ್ತೆ. ಎಲ್ಲ ಕೂಲಾಗಿರುತ್ತೆ. ಅದು ಟಿ ವಿಗೆ ಹಾಕಿಬಿಡ್ತೀರಿ, ಚಿತ್ರ ತೋರಿಸುತ್ತೆ. ಶಕ್ತಿ ಯಾವುದು? ಒಂದೇ. ಎಲ್ಲದಕ್ಕೂ ಈ ಎಲ್ಲ ಜಾಗದಲ್ಲೂ ಕೆಲಸ ಮಾಡ್ತಾಯಿರೋ ಶಕ್ತಿ ಒಂದೇ. ದಿ ಎನರ್ಜಿ ಈಸ್ ದಿ ಸೇಮ್ ಥಿಂಗ್. ನಮ್ಮ ಶಕ್ತಿಯೆಲ್ಲ ಒಂದೇ ಆಗಿದೆ, ಆದರೆ ಅದನ್ನು ನಾವು ಬಹುವಿಧವಾಗಿ ಕಂಡ್ಕೊಳ್ತೀವಿ. ಈ ನಾನು
ಅನ್ನೋ ಅಂಥದ್ದನ್ನ ಈ ಸರಳವಾದ ಟೆಸ್ಟು, ನನ್ನ ಕಣ್ಣು ಅಂದ್ರೇನು, ನನ್ನ ಮನಸ್ಸು ಅಂದ್ರೇನು, ಅದು ನೀವಲ್ಲ ಅಂತ ಯೋಚನೆ ಮಾಡಿ ಆವಾಗ ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಕಟ್ಟಿಗೆಯಲ್ಲಿ, ಕಲ್ಲಿನಲ್ಲಿ, ಮಣ್ಣಿನಲ್ಲಿ ದೇವರಿಲ್ಲ. ಕಟ್ಟಿಗೆಯಲ್ಲಿ, ಕಲ್ಲಿನಲ್ಲಿ ಅಥವಾ ಮಣ್ಣಿನಲ್ಲಿ ದೇವರಿಲ್ಲ. ದೇವರಿರುವುದು ಮನುಷ್ಯನ ಭಾವನೆಯಲ್ಲಿ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ತೆರನಾಗಿ ಇರುತ್ತೀಹನು ಶಿವಯೋಗಿ. ಸೊ ನಮ್ಮ ಭಾವನೆಯಂತೆ ನಮ್ಮ ಜೀವನ ಇರುತ್ತೆ, ನಮ್ಮ ಭಾವನೆಯಂತೆ ನಮ್ಮ ಬದುಕಿರುತ್ತೆ, ನಮ್ಮ ಭಾವನೆಯಂತೆ ನಮ್ಮ ದೇವರಿರ್ತಾರೆ. ಅದರಿಂದ ಆತ್ಮೀಯ ಬಂಧುಗಳೇ, ಈ ಶುಭಾಷಿತಗಳು ಏನು ಹೇಳುತ್ತಲ್ಲ, ಒಳ್ಳೆಯ ನುಡಿಗಳು, ನಮಗೆ ನುಡಿಗಳು ಅಂತ ನಾವು ಇವನ್ನ ಕರಿಬೋದು. ಅದರಂತೆ ನಮ್ಮ ಬದುಕನ್ನು ಕಟ್ಕೊಳ್ಳೋಣ ಅಂಥೇಳಿ ಈ ಅವಕಾಶಕ್ಕಾಗಿ ಗೌರವಪೂರ್ವಕವಾಗಿ ನಮಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ. ಗೋಪಾಲ ಶೆಟ್ಟರು ದಯವಿಟ್ಟು